ಜಾನಾತಿ ರಾಮ ತವ ನಾಮ ರುಚಿಂ ಮಹೇಶಃ ಜಾನಾತಿ ಗೌತಮ ಸತೀ ಚರಣ ಪ್ರಭಾವಂ ಜಾನಾತಿ ದೌರ್ಬಲ ಪರಾಕ್ರಮಂ ಈಶ ಚಾಪಃ ಜಾನಾತಿ ರಾಮ ತವ ಬಾಣಗತಿಂ ಪಯೋಧಿಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ವೇದಮೂರ್ತಿಗಳೇ, ನನ್ನೆಲ್ಲ ಗೆಳೆಯರೇ, ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿಯರೇ, ಗುರುಗಳನ್ನು ನಮ್ಮ ಗುರುಗಳು ಅಂತ ಹೇಳಿ ನಾವು ಒಂದೇ ಅಂತೇವೆ. ಲಕ್ಷಾಂತರ ಮಂದಿ ಭಕ್ತರು ನಮ್ಮ ಗುರುಗಳು, ನಮ್ಮ ದೈವ ಅಂತ ಹೇಳ್ತೇವೆ. ಆದರೆ ಆ ದೈವ ಅಥವಾ ಗುರುಗಳು ನಮ್ಮನ್ನು ನಮ್ಮ ಶಿಷ್ಯರು ಅಂದ್ಕೊಳ್ಳೋದಿದೆಯಲ್ಲ, ಅದು ಭಾಗ್ಯದಿಂದ ಸಿಗತ್ತೆ. ಬಹುಶಃ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಾಸನ ತಂತ್ರದ ಪದಾಧಿಕಾರಿಗಳಿಗೂ ಕೂಡ ಆ ಭಾಗ್ಯ ಸಿಕ್ಕಿದೆ. ಕಾರಣ ಗುರುಗಳು ನಮ್ಮವರು ಅಂದ್ಕೊಂಡಿದೆ. ಗಿರಿಜೆ ತಪಸ್ ಮಾಡಿದ್ಲು, ಪರಮೇಶ್ವರ ಪ್ರತ್ಯಕ್ಷನಾದ. ಶೈಲಾಧಿರಾಜತನಯ ನಯಯೌ ನತಸ್ಥೌ, ಕಾಳಿದಾಸನ ಮಾತು. ಸರಿ, ಗಿರಿಜಾ ಹೇಳು ಹೋಗೋಣ ಅಂತ ಹೇಳಿ ತನ್ನ ಮನೆಗೆ ಗೃಹ ಪ್ರವೇಶಕ್ಕೆ ಹೊರಟ. ಏನಿಂಥ ಮನೆ ಏನು ಪಾಪ, ಯಾವುದೋ ಒಂದು ಜಾಗ ತೋರಿಸ್ದ. ಗಿರಿಜಾ ಹೇಳಿದ್ಲು, ನಾನು ಕಲಿಯುಗದ ಹೆಣ್ಮಗು ಅಲ್ಲ, ಹೊರಡೋಣ ತಕ್ಷಣ ಹೊರಡೋದಕ್ಕೆ. ಅಪ್ಪ ಹ್ಞೂ ಅಂತಂದರೆ ಹೊರಡಬೇಕಷ್ಟೇ. ಕಲಿಯುಗದಲ್ಲಿ ಹಾಗೇನಿಲ್ಲ. ಅಪ್ಪ ಅಮ್ಮ ಬೆಳೆಸಿ ದೊಡ್ಡವ್ರನ್ನ ಮಾಡಿ 25 ವರ್ಷ ಸಾಕಿ ಒಳ್ಳೆ ಉದ್ಯೋಗ ಕೊಡಿಸಿ ಓದಿಸಿ ಲಕ್ಷಾಂತರ ಖರ್ಚು ಮಾಡಿ ಯಾವನೋ ಒಬ್ಬ ರಸ್ತೆಯಲ್ಲಿ ಹಾಯ್ ಅಂತಂದ್ರೆ ಆ ಡ್ರೆಸ್ ಮಾಡ್ಕೊಂಡ್ಬಿಟ್ಟು ಯಾವುದೋ ಮುಸಲ್ಮಾನೋ ಯಾರೋ ಗೊತ್ತಿರಲಿ, ಯಾವ ಜನಾಂಗವೋ. ಆದರೆ ಇಷ್ಟೆಲ್ಲ ಆಗಿರೋ ಅಪ್ಪ ಅಮ್ಮನ ಬಿಟ್ಟು ಹೊರಟೇ ಬಿಡ್ತೇವೆ. ಎಂಥ ದುರಂತ ರೀ ನಮ್ಮ ದೇಶದಲ್ಲಿ. ಇಂಥ ಪರಂಪರೆಯಲ್ಲಿ ನಾವು ಇದ್ದೀವಿ, ಇಂಥ ಶಿಷ್ಯವರ್ಗ ಇದೆ. ನಾವು ಹೇಗೆ ನಮ್ಮ ಹೆಣ್ಣುಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳಿದರೆ ಕಾಳಿದಾಸನ ಆ ಗಿರಿಜೆಯನ್ನು ತೋರಿಸ್ಬೇಕು. ಇದನ್ನೇ ರಾಮ ಮಾಡ್ತಾನೆ ರಾಮಾಯಣದಲ್ಲಿ. ಬಿಲ್ಲನ್ನು ಮುರಿದು ಕೂಡಲೇ ಜನಕ ಕರೀತಾನೆ ಹೆಂಡತಿಯನ್ನು, ಲೇ ಮುರಿದು ಬಿಟ್ಟ ಅಯೋಧ್ಯೆಯ ರಾಜಕುಮಾರ, ಈಗ ಧಾರೆ ಎರೆಯೋದಕ್ಕೆ ಬೇಗ ಬಾ, ಸಿದ್ಧವಾಗಿದ್ದಾನೆ ಹುಡುಗ ಅಂತಂದಾಗ ರಾಮ ಅಂತಾನೆ, ಬಿಲ್ ಮುರಿಯೋಕೆ ಹೇಳಿದ್ರು ಅಷ್ಟೇ, ಧಾರೆ ಏರಿಸ್ಕೊಳ್ಳೋಕೆ ಅಪ್ಪ ಒಪ್ಪದೆ ಆಗೋಲ್ಲಲ್ಲ ಅಂಥೇಳಿ ಅಂತ. ಇದು ನಮ್ಮ ಸಂಸ್ಕೃತಿ ರೀ. ಇದನ್ನು ನಾವು ಮರಿದೆ ಹೋದರೆ ಸಾಕು. ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಗಂಡಸರಿಂದ ಸಿಗುವಂಥ ಸುಖ ಒಂದೇ. ಎಲ್ಲ ಗಂಡಸರಿಗೂ ಹೆಣ್ಣು ಮಕ್ಕಳಿಂದ ಸಿಗುವ ಸುಖ ಆ ಒಂದೇ. ಕಣ್ಣು ಭ್ರಾಂತಿ ಮಾಡಿ ನಾವು ಅನ್ಯಾಯವಾಗಿ ಕೆಟ್ಟ ದಾರಿಯನ್ನು ತುಳಿತೇವೆ. ಗಿರಿಜೆ ಅಂದ್ಲು, ಅಪ್ಪ ಒಪ್ಪಬೇಕು. ಹೌದಾ? ಪರಮಾತ್ಮ ಆಯಿತು ಅಂತ ಒಪ್ಕೊಂಡ. ಕ್ಷಣಾರ್ಧದಲ್ಲಿ ಋಷೀನ್ ಜ್ಯೋತಿರ್ಮಯಾನ್ ಸಪ್ತ ಸಸ್ಮಾರ ಸ್ಮರಶಾಸನ ಅಂತ ಅಲ್ವಾ ಜಗದೀಶರ್ಮ ಅವರೇ? ಒಂದು ಕ್ಷಣಾರ್ಧದಲ್ಲಿ ಸಪ್ತ ಋಷಿಗಳನ್ನು ಪತ್ನಿ ಸಮೇತರಾಗಿ ಕರೆದ, ಸ್ಮರಣೆ ಮಾಡ್ದ ಅಷ್ಟೇ. ಏನು ಭಾಗ್ಯ ರೀ ಸಪ್ತರ್ಷಿಗಳದ್ದು. ಪರಮೇಶ್ವರನನ್ನು ಸಪ್ತರ್ಷಿಗಳು ಆಹರ್ನಿಶಿ ತಪಸ್ಸು ಮಾಡಿ ಪಡ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಪರಮೇಶ್ವರನೇ ಒಂದು ಸಾರಿ ಸ್ಮರಣೆಯನ್ನು ಮಾಡ್ದ ಅಂದಾಗ ಆ ಕ್ಷಣದಲ್ಲಿ ಅವನ ಮುಂದೆ ನಿಂತಿರುವ ಪರಮಾತ್ಮ, ಯದ್ಬ್ರಹ್ಮ ಸಮ್ಯಗ್ ಆಮ್ನಾಥಂ ಯದಗ್ನೌ ವಿಧಿವದ್ಹುತಂ ಯಚ್ಚ ತಪ್ತಂ ತಪಸ್ತಸ್ಯ ವಿಪಕ್ವಂ ಫಲಮಶ್ಜನಃ ಯಸ್ಯ ಚೇತಸಿ ವರ್ತೇಥಾಃ ಸತಾವತ್ ಕೃತಿನಾಂ ವರಃ ಕಿಂ ಪುನರ್ಬ್ರಹ್ಮಯೋನೇರ್ಯಃ ತವ ಚೇತಸಿ ವರ್ತತೆ. ನಮ್ಮ ಭಾಗ್ಯ ಅಂದರೆ ನಾವು ನಿಮ್ಮನ್ನು ನಮ್ಮ ಪರಮೇಶ್ವರ, ನಮ್ಮ ದೈವ, ನಮ್ಮ ಸ್ವಾಮಿ ಅಂತ ಹೇಳ್ತೇವೆ. ಕೋಟ್ಯಂತರ ಜನ ಹೇಳ್ತೇವೆ, ಭಕ್ತರೆಲ್ಲ ಹೇಳ್ತೇವೆ, ಹಾಡಿ ಹೊಗಳ್ತೇವೆ.
ಆದರೆ ನೀನು ಸಪ್ತರ್ಷಿಗಳನ್ನು ಮನಸ ಒಮ್ಮೆ ಸ್ಮರಣೆ ಮಾಡಿದೆಯಲ್ಲ, ಇದು ನಮ್ಮ ಭಾಗ್ಯ ಅಂಥೇಳಿ. ಅಂತ ಯಾಕೆ ಇಷ್ಟೆಲ್ಲ ಪೀಠಿಕೆ ಹಾಕಿದೆ ಗೊತ್ತಾ? ಗುರುಗಳು ಗೋಕರ್ಣಕ್ಕೆ ಅಶೋಕೆಗೆ ಕರೆಸಿದರು. ಅಲ್ಲಿ ನನ್ನ ಶೋಕವೆಲ್ಲ ನಾಶವಾಯಿತು. ಯಾಕೆ? ಅದು ಅಶೋಕೆ ತಾನೆ. ಮತ್ತೆ ನನ್ನನ್ನು ನೆನಪು ಮಾಡಿಕೊಂಡ್ರಲ್ಲ, ಅದಕ್ಕೆ ನಾನು ಭಾಗ್ಯವಂತ. ಅದಕ್ಕೆ ನೆನಪು ಮಾಡಿಕೊಂಡಿದ್ದೆ ನಾನು. ಬಂಧುಗಳೇ, ಮಹಾತ್ಮರಾದಂತಹ ಶಂಕರನಾರಾಯಣ ಘನಪಾಠಿಗಳು ಇಲ್ಲಿ ಕೂತು ಜಾಗ. ಅವರ ಧೂಳಿನ ಕಣಕ್ಕೂ ನಾನೇನು ಸಮನಲ್ಲ. ಸಪ್ತಪೌರುಷೇಯ ವೇದಾಧ್ಯಯನ ಸಂಪನ್ನರ ಮನೆ, ಔಪಾಸನಾದಿ ನಿತ್ಯಕರ್ಮಗಳನ್ನು ಮಾಡಿದವರಂತಹ ತಂದೆ ಅಜ್ಜ ತಾತಂದಿರ ಆ ಮನೆಯಲ್ಲಿ ಹುಟ್ಟಿದ್ದೇನೆ ಎನ್ನುವಂಥ ಏಕಮಾತ್ರ ಯೋಗ್ಯತೆ ನನಗೆ ಇಲ್ಲಿ ಕೂಡಲಿಕ್ಕೆ. ಅಷ್ಟು ಬಿಟ್ಟರೆ ಯಾವ ದೊಡ್ಡ ವಿದ್ವಾಂಸನೂ ಅಲ್ಲ, ಅನುಷ್ಠಾನ ಪರನೂ ಅಲ್ಲ. ರಾಮಾಯಣದಲ್ಲಿ ಆಂಜನೇಯ ಹೇಳ್ತಾನೆ, ಮತ್ತಃ ಪ್ರತ್ಯವರಃ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು ಅಂತ. ಏನು ಮಾತು ರೀ ಆಂಜನೇಯಂದು. ಇಡೀ ಸುಗ್ರೀವನ ಸೈನ್ಯದಲ್ಲಿ ನನಗಿಂತ ಕೆಳಗಿನವರು ಯಾರೂ ಇಲ್ಲ, ನಾನೇ ಕನಿಷ್ಠಾತಿ ಕನಿಷ್ಠ ಅಂತ ಹೇಳ್ತಾನೆ ಆಂಜನೇಯ. ನಾವು ನೋಡ್ಕೊಳ್ಬೇಕು, ನಾನೇನು ಮಾಡಿದೆ ಅಂದ್ಕೋಬೇಕೇ ವಿನ ನನಗೇನು ಸಿಕ್ತೂ ಇಲ್ಲ. ಯಾಕೆಂದರೆ ಸನ್ನಿಧಾನ ಆಗಿದೆ, ಪೀಠ ಆಗಿದೆ. ಪೀಠಕ್ಕೆ ನಾವೇನು ಕೊಡಬಹುದು ಅಂತ ಯೋಚನೆ ಮಾಡ್ತಿರಬೇಕು ಪ್ರತಿ ಕ್ಷಣದಲ್ಲೂ. ಎಲ್ಲಿಂದ ಶುರು? ಈ ಒಂದು ಒಂದು ತಂತ್ರಗಾರಿಕೆ ಹೇಗಿದೆ ಅಂದರೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ರೋಲ್ ಮಾಡೆಲ್ ಅಂತ ಹೇಳ್ತಾರೆ. ಇದೊಂದು ಆದರ್ಶವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಸರ್ವಾಧಿಕಾರಿಗಳು, ಜಗದ್ಗುರು ಪೀಠ, ಆನಂತರ ಮಂಡಲಗಳು, 11 ಮಂಡಲ, ವಲಯಗಳು, ಉಪವಲಯಗಳು, ಖಂಡಗಳು, ಕೊನೆಯಲ್ಲಿ ಗುರಿಕಾರರು ಅಂಥೇಳಿ ಇಂಥ ಎಲ್ಲರಿಗೂ ಒಂದೊಂದು ಹೆಸರನ್ನು ಕೊಟ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅದೊಂದು ಅದ್ಭುತ. ನನಗೆ ಅಲ್ಲೇ ಆಶ್ಚರ್ಯ ಅನ್ನಿಸ್ಲಿಲ್ಲ. ನನಗೆ ಆಶ್ಚರ್ಯ ಅನಿಸಿದ್ದೇನು ಅಂದರೆ, ನೀವು ನಿಮ್ಮೆಲ್ಲ ಕೆಲಸದ ಒತ್ತಡಗಳ ನಡುವೆ ಇದಕ್ಕೆ ನಿಮ್ಮ ಕಾಲವನ್ನು ಕೊಡ್ತಿದ್ದೀರಲ್ಲ, ಇದು ತ್ಯಾಗ. ಈ ತ್ಯಾಗಕ್ಕೆ ಬ್ರಾಹ್ಮಣ ಸಮಾಜ ಯಾವತ್ತಿಗೂ ಕೂಡ ಹೆಸರನ್ನು ಉಳಿಸ್ಕೊಂಡಿದೆ. ಬ್ರಾಹ್ಮಣರಿಗೆ ಯಾಕೆ ಗೌರವ ಅಂದರೆ, ಯಾವತ್ತೂ ಅವರ ಪ್ರಾರಬ್ಧ ತನಗಾಗಿ ಏನೂ ಕೇಳ್ಕೊಳ್ಳೋದೇ ಇಲ್ಲ. ಪರಮಾತ್ಮ ಲೋಕಾ ಸಮಸ್ತ ಸುಖಿನೋ ಭವಂತು, ಎಲ್ಲ ಚೆನ್ನಾಗಿದ್ರು ನಾನು ಚೆನ್ನಾಗಿರ್ತೀನಿ ಅಂತ ಹೇಳೋವಂಥ ಏಕಮಾತ್ರ ಸಮಾಜ ಇದ್ದರೆ ಬ್ರಾಹ್ಮಣ ಸಮಾಜ. ಆಂಜನೇಯ ಹೇಳ್ತಾನೆ, ನನಗಿಂತ ಕೆಳಗಿನವರು ಯಾರೂ ಇಲ್ಲ ಅಂತ. ಇದು ನಮಗೆ ಒಂದು ಪಾಠ, ಆಂಜನೇಯನ ಪಾಠ. ಹಾಗಾದರೆ ಆಂಜನೇಯ ಎಷ್ಟು ದೊಡ್ಡವನು ಅನ್ನೋದನ್ನು ದಶರಥನ ಮನೆಯಲ್ಲಿ ಊನ ಷೋಡಶ ವರ್ಷೋಯಂ, ಇನ್ನು 16 ತುಂಬದ ರಾಮ, ವಿಶ್ವಾಮಿತ್ರ ಮಹರ್ಷಿ ಬಂದ. ಅದೊಂದು ಸಾಮಾನ್ಯ ಋಷಿಯಲ್ಲ, ಅದೊಂದು ವಿಶ್ವವಿದ್ಯಾನಿಲಯ. ಆ ವಿಶ್ವಾಮಿತ್ರ ಯೂನಿವರ್ಸಿಟಿ ಅಯೋಧ್ಯೆಗೆ ಬರುತ್ತೆ ಒಬ್ಬ ವಿದ್ಯಾರ್ಥಿಯನ್ನು ಹುಡುಕೊಂಡು. ನಾವು ಪ್ರಶಸ್ತಿಗಾಗಿ ವಿಶ್ವವಿದ್ಯಾನಿಲಯಗಳನ್ನು ಅಲಿತೀವಿ. ನಮಗೆ BA ಸಿಗತ್ತೇನೋ, MA ಸಿಗತ್ತೇನೋ, ಯಾವುದೋ ಒಂದು ಜುಜುಬಿ ಕೆಲಸ ಸಿಗತ್ತೇನೋ ಅಂಥೇಳಿ ಹುಡುಕ್ತೇವೆ. ಅದ್ಭುತವಾದಂತಹ ಗುರುಕುಲಗಳನ್ನು ಮಾಡಿರ್ತಕ್ಕಂಥ ಇಲ್ಲಿ ಉಚಿತವಾಗಿ ಅನ್ನ ಕೊಡ್ತೇವೆ, ವಸ್ತ್ರ ಕೊಡ್ತೇವೆ, ಹಣವನ್ನು ಕೊಡ್ತೇವೆ. ಬಂದು ವಿದ್ಯಾಭ್ಯಾಸ ಮಾಡಿ ಅಂತ ಹೇಳಿದರೆ ಹೋಗ್ತೇವೆ ಯಾವುದೋ ಒಂದು ವಿಶ್ವವಿದ್ಯಾನಿಲಯಕ್ಕೆ. ಅವರು ಕೊಡುವಂತಹ ಪ್ರಶಸ್ತಿಗೆ ಒದ್ದಾಡ್ತೇವೆ. ರಾಮ ಹೋಗಲಿಲ್ಲ. ರಾಮನನ್ನು ಹುಡುಕೊಂಡು ವಿಶ್ವವಿದ್ಯಾನಿಲಯ ಮನೆಗೆ ಬಂತು. ಅಂಥ ರಾಮ ಭಿಕ್ಷು ವೇಷದಲ್ಲಿ ಬಂದಂತಹ ಆಂಜನೇಯನನ್ನು ಅವನು ಪ್ರಶಸ್ತಿ ಕೊಡ್ತಾನೆ. ನಾ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಲಕ್ಷ್ಮಣ ಕೇಳೋ, ಯಾವ ಪುಣ್ಯಾತ್ಮ ಇವನು ಅಂತ. ಎಲ್ಲ ಶಾಸ್ತ್ರಗಳನ್ನು ಓದಿರೋಂಥ ಅವರಿಗೂ ಹೀಗೆ ಮಾತಾಡೋಕ್ಕಾಗೋದಿಲ್ಲ ಕಣೋ. ನ ಕಿಂಚಿದ ಅಪಶಬ್ದಿತಂ, ಒಂದು ಅಪಶಬ್ದ ಇಲ್ಲ. ಏನು ವ್ಯಾಕರಣ ಓದಿದ್ದಾನೆ ಕೇಳೋ ಲಕ್ಷ್ಮಣ ಅಂಥೇಳಿ ರೋಮಾಂಚಿತವಾಗ್ತಾನೆ ರಾಮ. ಅಂಥ ರಾಮನಿಂದ ಪ್ರಶಸ್ತಿ ಪಡೆದಂತಹ ಆಂಜನೇಯ ಹೇಳ್ತಾನೆ, ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು. ಹಾಗಾದರೆ ಸುಗ್ರೀವನ ಸೈನ್ಯದಲ್ಲಿ ಇವನಿಗಿಂತ ಮೇಲ್ನವರೇ ಅಂತಾಯಿತು. ಅಂಥ ಆಂಜನೇಯ ಎಷ್ಟೆಲ್ಲ ಸಾಧನೆ ಮಾಡ್ದ ಅಂತ ಅನ್ನೋದು ಕನ್ನಡಿ ಇದೆ ರಾಮಾಯಣದಲ್ಲಿ. ಅವನು ಮಾಡಿದಂತಹ ರಾಮನ ಸೇವೆ ಇದೆಯಲ್ಲ, ಏನನ್ನಾದರೂ ಬಯಸಿದ್ದೇನು? ಹಾರವನ್ನು ಕೊಟ್ಟರೆ
ಅದನ್ನು ಕಚ್ಚಿ ನೋಡ್ದ ಅಂತ ಹರಿಕಥಾ ವಿದ್ವಾಂಸರು ಹೇಳ್ತಾರೆ. ಅದರಲ್ಲಿ ರಾಮ ಇದ್ದರೆ ಬೇಕು ಆ ಮಣಿ, ರಾಮನಿಲ್ಲದ ಮಣಿ ಕಟ್ಕೊಂಡು ನಾನೇನು ಮಾಡಲಿ ಅಂಥೇಳಿ. ನಮಗೆ ಸೇವಾ ಮಾತ್ರ ಉದ್ದೇಶದಿಂದ ಬಂದಾಗ ಮಾತ್ರ ಇಂಥ ಪೀಠಗಳು ಜಗತ್ತಿಗೆ ಏನನ್ನಾದರೂ ಮಾಡುತ್ತೆ. ಬರೇ ಪೀಠ ಮಾಡೋದಿಲ್ಲ, ಪೀಠ ಸಂಕಲ್ಪವನ್ನು ಮಾಡುತ್ತೆ, ತಪಸ್ಸನ್ನು ಮಾಡುತ್ತೆ. ಆ ಸಂಕಲ್ಪ ಮತ್ತು ತಪಸ್ಸನ್ನು ನಮಗೆ ಧಾರೆ ಎರೆಯುತ್ತೆ. ನಾವು ಅಖಂಡ ಸಮಾಜವನ್ನು ಏನು ಬೇಕಾದರೂ ಕೂಡ ಪರಿವರ್ತನೆ ಮಾಡುವಂಥ ಶಕ್ತಿ ನಮಗಿದೆ. ಹಾಗಾಗಿ ನೀವು ನಿಮ್ಮ ಕಾಲವನ್ನು, ಅಮೂಲ್ಯವಾದಂತಹ ಸಮಯವನ್ನು ಇಂಥ ಒಂದು ಸನ್ನಿಧಿಯ ಆದೇಶಕ್ಕೆ ಅನುಗುಣವಾಗಿ ಇಡೀ ಸಮಾಜವನ್ನು ಒಟ್ಟು ಮಾಡಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹಂಚಿದಾರಲ್ಲ, ಅದು ಪರಮ ಭಾಗ್ಯ. ಇದು ಶಾಸನತಂತ್ರದ ಒಂದು ನನಗೆ ಆಕರ್ಷಿತವಾದಂತಹ ಅಂಶ. ಸುಗಾರ್ಹ ಪತ್ಯೋ ವಿದಹನ್ನರಾತೀರುಷ ಸಶ್ರೇಯಸಿ ಶ್ರೇಯಸೀರ್ದಧತ್ ಅಗ್ನೇ ಸಪತ್ನಾಗುಂ ಅಪಬಾಧಮಾನೋ ರಾಯಸ್ಪೋಷಮಿಷಮಸ್ಮೂರ್ಜಮಸ್ಪಾಸು ದೇಹಿ. ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಆರಂಭ ಮಾಡುವಾಗ ಆ ಯಜ್ಞೇಶ್ವರನ ಮುಸುಕನ್ನು ತೆಗೆಯುವ ಮೊದಲು ಪ್ರಾರ್ಥನೆಯನ್ನು ಮಾಡುವಂಥ ಮಂತ್ರ ಇದು. ಹೇಗಾರ್ಹಪತ್ಯ ವಿದಹನ್ನರಾತೀಹಿ, ಶತ್ರುಗಳನ್ನು ಭಸ್ಮ ಮಾಡು. ಎಲ್ಲೆಲ್ಲಿ ಶತ್ರುಗಳು ಅಡಕ್ಕೊಂಡಿದ್ದಾರೆ, ಪೆಹಲ್ಗಾಮಲ್ಲೂ ಇರ್ತಾರೆ, ಜಮ್ಮುಲೂ ಇದ್ದಾರೆ, ನಮ್ಮ ಮಧ್ಯಾಹ್ನ ಇರೋ ಸಾಧ್ಯತೆ ಇರುತ್ತೆ. ಎಲ್ಲಿ ಯಾವುದು ಸ್ಫೋಟವಾಗತ್ತೆ ಗೊತ್ತಾಗೋದಿಲ್ಲ. ಆನಂದವಾಗಿ ನೂರಾರು ಸಾವಿರಾರು ಜನ ಸೇರಿದ ಜಾಗದಲ್ಲಿ ಅವರ ಕಣ್ಣಿನಲ್ಲಿ ರಕ್ತ ಬರುವ ಹಾಗೆ ಮಾಡ್ತಕ್ಕಂಥ ಶತ್ರು ಪಡೆ ಎಲ್ಲ ಕಡೆಯಲ್ಲಿಯೂ ಕಾಣ್ತಾ ಇದೆ. ಅಂತಃಶತ್ರುಗಳೂ ಇವೆ, ಬಾಹ್ಯ ಶತ್ರುಗಳೂ ಇವೆ. ಎಲ್ಲವನ್ನೂ ಕೂಡ ನಿರ್ನಾಮ ಮಾಡಿ ಉಷಸ ಶ್ರೇಯಸಿ ಶ್ರೇಯಸೀರ್ದಧತ್, ಪ್ರತಿನಿತ್ಯವೂ ಪ್ರತಿ ಮುಂಜಾನೆಯೂ ನಮಗೆ ಒಳ್ಳೆಯದನ್ನು ಮಾಡ್ತಾ ಹೋಗಪ್ಪ ಪರಮಾತ್ಮ ಅಂತ ಹೇಳಿ ಅಗ್ನಿಯ ಆರಾಧನೆಯನ್ನು ಮಾಡುವಾಗ ಅಗ್ನಿಹೋತ್ರಿಗಳು ಹೇಳ್ತಕ್ಕಂಥ ಮಂತ್ರವಿದು. ಯಾಕೆ ಅಗ್ನಿಹೋತ್ರಗಳು ಅಥವಾ ಔಪಾಸನಾದಿ ಅಗ್ನಿ ಸಂಬಂಧವಾದಂತಹ ಕರ್ಮ ಹೆಚ್ಚೆಚ್ಚು ನಡೀಬೇಕು ಅಂತ ನಾನು ಪ್ರತಿಪಾದನೆ ಮಾಡ್ತೇನೆ ಅಂದರೆ, ಅಗ್ನಿ ಎಲ್ಲರ ಒಳಗೂ ಇರೋದರಿಂದ ನಾವೆಲ್ಲ ಇದ್ದೀವಿ. ಇನ್ನು ಅಗ್ನಿ ಆರಿದರೆ ಪಾಪ ಇನ್ನು ಸ್ನಾನಕ್ಕೆ ಹೊರಡಬಹುದು ಅಂತ ಹೇಳ್ತಾರೆ. ಅಗ್ನಿ ಆರುವ ಹಾಗಿಲ್ಲ. ಎಲ್ಲಿಯವರೆಗೆ ಅಗ್ನಿ ಇರ್ತಾನೋ ಒಳಗೆ, ಅಲ್ಲಿಯ ತನಕ ನಾವೆಲ್ಲ ಜೀವಿಗಳಾಗ್ತೇವೆ. ಅಗ್ನಿ ಊರ್ಧ್ವಮುಖ, ನಮ್ಮ ಕೀರ್ತಿ ತಪಸ್ಸು ಎಲ್ಲವೂ ಕೂಡ ಊರ್ಧ್ವಮುಖವಾಗಬೇಕು. ಅಗ್ನಿ ಪ್ರಕಾಶಕ, ಅಗ್ನಿ ಉಷ್ಣಕಾರಕ. ನಮ್ಮ ಹತ್ತಿರ ಬಂದರೆ ಯಾವ ದುಷ್ಟಶಕ್ತಿಯೂ ಬರದ ಹಾಗೆ ಮಾಡಬೇಕು ಅಂದರೆ ಅಗ್ನಿಯ ಉಪಾಸನೆ. ಹಾಗಾಗಿ ಅಗ್ನಿಯ ಉಪಾಸನೆ ಎಲ್ಲಿಂದ ಶುರು ಮಾಡಬೇಕಾಗತ್ತೆ? ಮಹಾತ್ಮರು ಹೇಳಿದರು, 8ನೇ ವಯಸ್ಸಿಗೆ ಉಪನಯನವನ್ನು ಮಾಡಿ ಆ ಮಗುವಿಗೆ ಸಮಿಧಾಧಾನವನ್ನು ಮಾಡಿಸಿ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ. ಇನ್ನೇನು ಬೇಕ್ರಿ ಬ್ರಾಹ್ಮಣರಿಗೆ? ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ. ತಾಯಂದಿರೇ, ನಿಮ್ಮ ಮಗು ಬೆಳಗ್ಗೆದ್ದು ಸ್ನಾನ ಮಾಡುತ್ತಾ, ಸಂಧ್ಯಾ ಮಾಡುತ್ತಾ, ಸಮಿಧಾಧಾನ ಮಾಡುತ್ತಾ, ಬ್ರಹ್ಮಯಜ್ಞ ಮಾಡುತ್ತಾ, ಮಾಧ್ಯಾಹ್ನಿಕವನ್ನು ಮಾಡುತ್ತಾ ನಿಗಾ ಮಾಡಿ. ಹೌದು ಇಷ್ಟೆಲ್ಲ ಮಾಡಿಸೋದಕ್ಕೆ ಶಾಲೆಗೆ ನಾನೇ ಹೋಗಬೇಕಾಗತ್ತೆ ಅವನನ್ನು ಮನೇಲಿ ಬಿಟ್ಟು ಅಂತ ಹೇಳ್ತೀರಿ. ಬಿಡೋದು ಸುಲಭ, ಮಾಡೋದು ಕಷ್ಟ. ನೋಡಿ, ಇಷ್ಟು ಜನ ಬಂದು ಇಲ್ಲಿ ಸೇರಿದ್ದೀರಲ್ಲ, ಈ ಪೀಠಕ್ಕೆ ನಾವು ಏನು ಮಾಡಬಹುದು ಅಂತ ಹೇಳಿ ಕಾಯ್ತಾ ಕೂತಿದ್ದೀರಲ್ಲ, ಯಾವ ವ್ಯಾಸ ಪೂರ್ಣಿಮೆಯ ಮಂತ್ರಾಕ್ಷತೆಯನ್ನು 1.5 ಲಕ್ಷ ಮನೆಗೆ 48 ಗಂಟೆಯೊಳಗೆ ನೀವು ತಲುಪಿಸ್ತಿದ್ದೀರಲ್ಲ, ಆ ಶ್ರದ್ಧೆ, ಆ ಭಕ್ತಿ, ಬೇರೆಲ್ಲ ಕೆಲಸ ಇಲ್ಲದೇ ನೀವೇನು ಬಂದಿಲ್ಲ, ಇದೆಲ್ಲವನ್ನು ಮಾಡಿಯೇ ನೀವು ಬಂದಿರ್ತೀರಿ. ಆದ್ದರಿಂದ ಆ ನಿತ್ಯದ ಕರ್ಮವನ್ನು ಮಾಡಿಸಿದಾಗ ಆ ಮಗುವಿನಲ್ಲಿ ನೀವೇ ಕಾಣ್ತೀರಿ, ಒಂದಲ್ಲ ಒಂದು ದಿವಸ ಅವನು ಬೃಹತ್ತಾಗಿ ಬೆಳೆಯೋದನ್ನು. ನಮ್ಮ ಮನೆಯಲ್ಲಿ ಯಾಕೆ ಶಂಕರಾಚಾರ್ಯರಂಥ ಮಹಾತ್ಮರು ಹುಟ್ಟೋದಿಲ್ಲ? ಯಾಕೆಂದರೆ ನಮಗೆ ಬಿಡೋದ್ರಲ್ಲೇ ಆಸಕ್ತಿ. ಮಗು 8:30 ತನಕ ಮಲಗದೆ ಹೋದರೆ ಎದ್ದರೂ ನನಗೆ ಒಳಗಡೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಂತ. ನಾವಿದ್ದೀವಲ್ಲ, ನಮ್ಮ ಪಡೆ ಆ ಕೆಲಸ ಎಲ್ಲ ಆ ಕಡೆಗೆ ಸರಿಸ್ಬಿಟ್ಟು ನಮ್ಮ ಕೆಲಸಕ್ಕೆ ಹೋಗ್ತೀವಿ. ಇಬ್ಬರದ್ದು ಸಮಪಾಲು ಸಮಬಾಳು. ಯಾಕೆಂದರೆ ಮದುವೆಯಲ್ಲೇ ಹೇಳಿರ್ತೀವಿ, ಅರ್ಥೇಚ ಕಾಮೇಚ ಧರ್ಮೇಚ ನಾತಿಚರಾಮಿ ಅಂತೇಳಿ. ಇದೆಲ್ಲವೂ ಧರ್ಮ ಕಾರ್ಯವೇನೆ.
ಈಗಿನೂ ಹೇಳ್ತಾ ಇದ್ದರು ಯಜ್ಞೋಪವೀತದ ಬಗ್ಗೆ. ಅರೆ ಯಜ್ಞಕ್ಕಾಗಿಯೇ ರೀ ಉಪವೀತ. ನಾವು ಮಾಡೋದು ಪ್ರತಿಯೊಂದು ಯಜ್ಞವೇ. ಅನ್ನಪಾನೀಯವನ್ನು ತೆಗೆದುಕೊಳ್ಳೋದು ಒಂದು ಯಜ್ಞವೇ. ಪ್ರಾಣಾಹುತಿಯನ್ನು ಕೊಡ್ತೇವೆ, ಆ ಯಜ್ಞವೇ. ಯಾವುದು ಈ ದೇಹದ ಪೋಷಣೆಗಾಗಿ ಅಲ್ಲ, ಆ 5 ಪ್ರಾಣಗಳಿದೆಯಲ್ಲ ಅವುಗಳಿಗೆ ಕೊಡ್ತಕ್ಕಂಥ ಆಹುತಿ. ನಿಂತೆ ತಿಂತೀವಿ, ಓಡಾಡ್ತಾ ತಿಂತೀವಿ. ಹಸುಗಳಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ ರೀ. ಅನ್ನ ಶುದ್ಧಿಯೇ ಇಲ್ಲ. ಅಗ್ನಿಹೋತ್ರ ಮಾಡುವ ಮನೆ, ವೈಶ್ವದೇವವನ್ನು ಮಾಡುವ ಮನೆ. ಆ ವೈಶ್ವದೇವ ಮಾಡುವಾಗ ಅನ್ನಶುದ್ಧ್ಯರ್ಥಂ ಆತ್ಮಶುದ್ಧ್ಯರ್ಥಂ ಅನ್ನ ಸಂಸ್ಕಾರದ್ವಾರ ಆತ್ಮಸಂಸ್ಕಾರ ಸಿದ್ಧ್ಯರ್ಥಂ ಪ್ರಾತರ್ವೈಶ್ವದೇವ ಹವನಂ ಸಾಯಂ ವೈಶ್ವದೇವ ಹವನಂಚ ಸಮಾನತಂತ್ರೇಣ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ. ಈ ಸಂಸ್ಕಾರ ಬೀಳುವಾಗ ಆ ಅನ್ನದ ಸಂಸ್ಕಾರ ಒಳಗಡೆ ನಮ್ಮನ್ನು ಮನುಷ್ಯತ್ವಕ್ಕಿಂತ ದೈವತ್ವಕ್ಕೆ ಒಯ್ಯುತ್ತೆ. ದೈವತ್ವದ ಶಕ್ತಿ ಏನು ಅಂದರೆ ನಿಗ್ರಹಾನುಗ್ರಹ ಶಕ್ತಿ. ನಾವು ಇನ್ನೊಬ್ಬರ ನಿಗ್ರಹದಲ್ಲಿ ಇರುವ ಅಗತ್ಯ ಇಲ್ಲ. ಜಗತ್ತನ್ನು ನಿಗ್ರಹ ಮಾಡುವಂತಹ ಶಕ್ತಿ ನಮಗಿದೆ. ನಾವು ಜಾಗೃತಿಗೊಳಿಸ್ಕೊಳ್ಬೇಕು. ಇವತ್ತು ಚಕ್ರವರ್ತಿ ಸೂಲಿಬೆಲೆಯವರು ಬರ್ತಾರೆ ಅಂತ ಭಾಳ ಆಸೆಯಲ್ಲಿದ್ದೆ. ನನ್ನ ಪಕ್ಕದಲ್ಲಿ ಕೂತ್ಕೋತಾರೆ. ಅವ್ರು ಇರೋವಾಗ ಮಾತಾಡಬೇಕು ಅಂತ ಹೇಳಿದ್ದ. ಅವರು ಹೇಳುವ ಏಕಮಾತ್ರ ಆರಂಭದ ಶ್ಲೋಕ ಅಂದರೆ ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನೀವು ಯಾವಾಗ ಬೇಕಾದರೂ ಕೇಳಿ, ಅವರ ಪ್ರವಚನದ ಆರಂಭದಲ್ಲಿ ಹೇಳುವಂಥ ಶ್ಲೋಕ ಇದು. ಸಮುದ್ರ ಯಾವ ಭಾರತ ಮಾತೆಯನ್ನು ಕಾಲನ್ನು ತೊಳೆಯುತ್ತೋ, ಹಿಮವತ್ ಪರ್ವತ ಅದರ ಶಿಖರಮಣಿಯೋ, ಬ್ರಹ್ಮ ಕ್ಷತ್ರ ಈ 2ರ ಆಳ್ವಿಕೆಯಲ್ಲಿ ರತ್ನವಾಗಿದೆಯೋ ಅಥವಾ ಶ್ರೇಷ್ಠವಾಗಿದೆಯೋ, ಬ್ರಹ್ಮರ್ಷಿಗಳು ರಾಜರ್ಷಿಗಳು ಇರ್ತಕ್ಕಂಥ ಆ ರತ್ನಗಳಿರ್ತಕ್ಕಂಥ ಈ ಭಾರತ ಮಾತೆಯನ್ನು ನಾನು ನಮಸ್ಕರಿಸ್ತೇನೆ ಅಂಥೇಳಿ. ಅಂತ ಬ್ರಾಹ್ಮಣರು ನಮ್ಮ ಶಕ್ತಿಯನ್ನು ಕಳ್ಕೊಂಡ್ರೆ ಎಂಥವ್ರು ಆಳ್ತಾರೆ ಅಂತ ಗೊತ್ತಲ್ಲ. ಬಿಟ್ಟಿ ಭಾಗ್ಯಕ್ಕೆ 136 ಸೀಟ್ ಕೊಟ್ಟಿರೋದು ಗುರುತು. ಇನ್ನೇನು ಬೇಕಾಗಿಲ್ಲ ನಮಗೆ. ಎಲೆಕ್ಟ್ರಿಕ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಬಸ್ ಫ್ರೀ, ಅದು ಫ್ರೀ. ಇನ್ನೊಂದು ಕಡೆಯಲ್ಲಿ ತೊಳೆದು ಬಿಟ್ರು ನಮ್ಮನ್ನು ಅಂತ ಗೊತ್ತೇ ಆಗಲಿಲ್ಲ ನಮಗೆ. ನಾವು ಅಂಥವ್ರನ್ನೇ ಆರಿಸಿದ್ವಿ. ಕಾರಣ ಏನು ಅಂದರೆ ನಾವು ಬ್ರಾಹ್ಮಣರು ಆಳ್ತಾ ಇಲ್ಲ. ಬ್ರಾಹ್ಮಣರು ಆಳಬೇಕು. ನಮ್ಮ ಮನೆಯಲ್ಲಿ ಒಬ್ಬ ಪ್ರಧಾನಮಂತ್ರಿ ಹುಟ್ಟಲಿ, ನಮ್ಮ ಮನೆಯಲ್ಲಿ ಒಬ್ಬ ಶಿಕ್ಷಣ ಮಂತ್ರಿ ಹುಟ್ಟಲಿ, ನಮ್ಮ ಮನೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಹುಟ್ಟಲಿ ಅಂತ ನಾವು ಮಕ್ಕಳನ್ನ ಹಡಿತಾನೇ ಇಲ್ಲ. ಮಕ್ಕಳನ್ನೇ ಹಡೀತಿಲ್ಲ. ಮಕ್ಕಳನ್ನ ಅಂಥ ಮಕ್ಕಳನ್ನಲ್ಲ, ಮಕ್ಕಳನ್ನೇ ಪಡೀತಿಲ್ಲ. ಕಾರಣ ಏನು ಗೊತ್ತಾ? ಮದುವೆ ಈಗಲೇ ಬೇಡ, ಮದುವೆ ಆದಮೇಲೆ ಮಕ್ಕಳು ಈಗಲೇ ಬೇಡ, ಆಮೇಲೆ ಅಯ್ಯೋ ಬೇಡವೇ ಬೇಡ. ಕಾಯ್ತಾ ಇರ್ತಾನೆ ಬೇಕು ಅಂದಾಗ ಕೊಡೋದಕ್ಕೆ ಭಗವಂತ. ಆ ಮಾರ್ಕೆಟ್ನಲ್ಲಿ ಸಿಗೋ ವಸ್ತು ಅಲ್ಲ. ಯಾವ ಕಾಲ ಗುರುಕುಲಕ್ಕೆ ಗಂಡು ಮಕ್ಕಳನ್ನು ನೀವು ಕಲಿಸ್ಬೇಕು ಅಂತ ಹೇಳ್ತೀನೋ, ಅದೇ ರೀತಿಯಲ್ಲಿ ಹೆಣ್ಣುಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ಬೇಕು. ನಡೆಸ್ತಾ ಇಲ್ವೇನೋ ಅಶೋಕಿಯಲ್ಲಿ? ಪ್ರತ್ಯಕ್ಷ ನೋಡಿ ಬಂದಿದ್ದೇನೆ. ಅದ್ಭುತವಾದಂತಹ ಒಂದು ವ್ಯವಸ್ಥೆ. ನಿಮಗೆ ಕಲೆ ಬೇಕಾ, ವಿದ್ಯೆ ಬೇಕಾ, ಯಾವುದು ಬೇಕು ರೀ, ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. 18 ವರ್ಷ ಆಯಿತು. ಅಲ್ಲಿಂದ ಮುಂದಿನ ಶಿಕ್ಷಣವನ್ನು ಗಂಡನ ಮನೆಯಲ್ಲಿ ಕೊಡಲಿ. ವಿದ್ಯಾಭ್ಯಾಸ ಮಾಡ್ತೀಯಾ, ಗಂಡನ ಖರ್ಚಲ್ಲೇ ಮಾಡ್ಕೊ, ಪರವಾಗಿಲ್ಲ. ನನ್ನ ಖರ್ಚಲ್ಲಿ 18 ವರ್ಷ ಓದಿಸಿದ್ದೀನಿ ಸಾಕು. ಇಲ್ಲ ಕೆಲಸಕ್ಕೆ ಸೇರಬೇಕು, ಆಮೇಲೆ ದುಡಿಬೇಕು. ಅಪ್ಪ ನಿನಗೆ ಕಷ್ಟ ಆಗತ್ತೆ. ಅಪ್ಪ ನೋಡಿ ಹುಡುಗನನ್ನು ನೋಡೋ ಅಷ್ಟೊತ್ತಿಗೆ ಅಪ್ಪ ನಾನು ಆಗಲೇ ನೋಡ್ಕೊಂಡಾಗಿದೆ, ಯು ನೀಡ್ ನಾಟ್ ವರಿ. ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗುತ್ತಾ. ಹೋಗೇ ಬಿಡ್ತವೆ. ಎಲ್ಲಿಗೋ ಆಫೀಸಿಗೋ ಕಾಲೇಜಿಗೋ ಅಂತ ಹೇಳಿ ಸ್ಕೂಟಿನಲ್ಲಿ ಹೋದವರು ಸ್ಕೂಟಿ ಅಲ್ಲೇ ನಿಲ್ಲಿಸಿ ಅವ್ರ ಜೊತೆಲಿ ಹೋಗಿ ಆಯಿತು. ಇಂಥ ಒಂದು ಕೆಟ್ಟ ಸ್ಥಿತಿ ನಮ್ಮ ದೇಶದಲ್ಲಿ ಬರ್ತಾ ಇರುವಾಗ ನಾವು ಎಂಥ ಮಕ್ಕಳನ್ನು ಹಡಿತೀವ್ರಿ. ಮಹಾತ್ಮರನ್ನು ಹಾಡಿದ್ರೆ ಒಂದೇ ಮಗು ಸಾಕು, ಜಗತ್ತನ್ನೆಲ್ಲ ಬೆಳಗತ್ತೆ. ಆ ತಂದೆ ತಾಯಂದಿರು ಸಂಕಲ್ಪ ಮಾಡಿ ಕಾಲಕ್ಕೆ ಸರಿಯಾಗಿ ಗರ್ಭಾಧಾನಾದಿ ಸಂಸ್ಕಾರವನ್ನು ಕೊಡೋವಂಥದ್ದು. ಮದುವೆ ಪದ್ಧತಿ ಇದೆ, ಗರ್ಭಾಧಾನವೂ ಪದ್ಧತಿ ಇದೆ. ಪುಂಸವನ ನಮ್ಮಲ್ಲಿಲ್ಲ, ಸೀಮಂತ ನಮ್ಮಂದಿಲ್ಲ. ಯಾಕೆ? 16 ಸಂಸ್ಕಾರಗಳ ಬಗ್ಗೆ ಇಲ್ಲಿ ದಿನವೆಲ್ಲ ನಾವು ಸಂಬೋಧ ಕೊಡ್ತಾನೆ ಇರ್ತೀವಿ. ಅದರ ಸಂಸ್ಕಾರದಲ್ಲಿ ಸೇರಲಿಲ್ವೇನದು? ಗಾರ್ಭಿಕ ಸಂಸ್ಕಾರಗಳಿಂದ ಅಂಥ ಒಂದು ಪ್ರಕರ್ಷವಾದ ಸಂಸ್ಕಾರಗಳು ಬೇರೆ ಹುಟ್ಟಿದ ನಂತರ ಮಾಡೋದಕ್ಕಿರೋದಿಲ್ಲ. ಪುಂಸವನದಲ್ಲಿ ಅದು ಪ್ರಥಮ ಗರ್ಭಶುದ್ಧಿ ದ್ವಾರ ಸಮಸ್ತ ಗರ್ಭಶುದ್ಧ್ಯರ್ಥಂ ಪುಂಸವನಾಖ್ಯಂ ಕರ್ಮ ಕರಿಷ್ಯ ಸಂಕಲ್ಪ.
ಗಾರ್ಭಿಕ ಬೈಜಿಕ ಏನೋ ನಿರ್ಹರಣಾರ್ಥಂ ಪುಂಸವನಾಖ್ಯಂ ಕರ್ಮ ಕರಿಷಿ. ಎಂಥ ಅದ್ಭುತ ರೀ ಅದು. ಔಷಧಿಯನ್ನು ನೀವು ಗರ್ಭಕ್ಕೆ ಕಳಿಸ್ತೀರಿ. ಅಂಥ ಅದ್ಭುತವಾದಂತಹ ಮಗು ಹೊಟ್ಟೆಯಲ್ಲಿ ಬೆಳೆದರೆ ಬೇಡವೇ ನಿಮಗೆ? ಹುಟ್ಟಿದ ಮೇಲೆ ಅಳಿತೀರಿ, ಯಾಕೋ ಮಗು ಸರಿಯಾಗೇ ಕೈಕಾಲು ಆಡಿಸ್ತಾ ಇಲ್ಲ, ಯಾಕೋ ಮಗು ಬುದ್ಧಿಮಾಂದ್ಯ ಮಕ್ಕಳನ್ನ ಹಡ್ಕೊಂಡು ಕೂತ್ಕೊಳ್ತೀವಿ. ಅದಕ್ಕೆ ಕೈ ಇರಲ್ಲ, ಕಾಲಿರಲ್ಲ, ಬುದ್ಧಿ ಇರಲ್ಲ, ಬೇಕೇನದು ನಮಗೆ. ಅದು ಯಾಕಾಯಿತು ಅಂದರೆ ನಾವು ಸೇರಿದ್ದರ ಪರಿಣಾಮ. ನಮ್ಮ ಉದ್ದೇಶ ಅದಾಗಿರಲಿಲ್ಲ. ನಮ್ಮ ಆಕರ್ಷಣೆ ದೈಹಿಕ ಆಕರ್ಷಣೆ. ಮದುವೆ ಆದ ಕೂಡಲೇ ಅದು ನೋಡಬೇಕು. ಚತುರ್ಥಿ ವಿವಾಹ ಮಾಡ್ಕೊಳ್ಳೋಕ್ಕೂ ಅಷ್ಟು ಸಮಾಧಾನ ಇರೋಲ್ಲ. 30 ವರ್ಷ ಕಾಯ್ತಿರ್ತೀವಿ, 4 ದಿವಸ ಮದುವೆ ಮಾಡ್ಕೊಳ್ಳೋದಿಲ್ಲ, ಆ ಅಗ್ನಿಯನ್ನು ಆರಾಧನೆಯನ್ನು ಮಾಡೋದಿಲ್ಲ, ಬ್ರಹ್ಮಚರ್ಯವನ್ನು ಕಾಪಾಡೋದಿಲ್ಲ. ಆ ಬ್ರಹ್ಮಚರ್ಯವನ್ನು ಯಾರು ಕಾಪಾಡ್ತಾರೆ ಅಂಥವರಲ್ಲಿ ಮಹಾತ್ಮನೇ ಬರ್ತಾನೆ. ವಸಿಷ್ಠರು ಹೇಳಲಿಲ್ವೇನು? ಅರುಂಧತಿ ಕೇಳಿದ್ಲು, ನಾನು ಈ ಕಡೆಯಿಂದ ವಿಶ್ವಾಮಿತ್ರನಿಗಿದ್ದಿರು ದಿನವೂ ಆಹಾರವನ್ನು ಕೊಡ್ತಾ ಇದ್ದೆ, ಆದರೆ ಗಂಗೆ ತುಂಬಿದ್ದಾಳಲ್ಲ, ಹೇಳು ನನ್ನ ಗಂಡ ವಸಿಷ್ಠ ನಿತ್ಯ ಬ್ರಹ್ಮಚಾರಿಯಾಗಿದ್ದರೆ ದಾರಿ ಬಿಡು ಅಂತ ಹೇಳಿ ಕಳಿಸಿದರು. ಬಿಡ್ತು, ಆ ಕಡೆ ಹೋದರು, ತುಂಬಿಕೊಳ್ತು. ವಿಶ್ವಾಮಿತ್ರರು ಕೇಳಿದರು, ಬರುವಾಗ ಏನು ಹೇಳಿದೆ? ಹೇಳಿದ್ಲು, ಗಂಡ ಬ್ರಹ್ಮಚಾರಿಯಾಗಿದ್ದರೆ ಅಂಥೇಳಿ. ಅಂತ ಆ ಕಡೆಯಿಂದ ಬರುವಾಗ ವಿಶ್ವಾಮಿತ್ರ ನಿತ್ಯೋಪವಾಸಿಯಾಗಿದ್ದರೆ ದಾರಿ ಬಿಡು ಅಂತ ಹೇಳು ಅಂತ ಹೇಳಿದ್ಲು. ದಾರಿ ಬಿಡ್ತು, ಬಂದ್ಲು. ಆಗ ಹೀಗಾಯಿತು ಅಂತ ಗಂಡನ ಹತ್ರ ಹೇಳಿದಾಗ, ಹೌದು, ಒಂದು ದಿನದಲ್ಲಿ ಪ್ರಾಣರಕ್ಷಣೆಗಾಗಿ ಇಂತಿಷ್ಟೇ ಆಹಾರವನ್ನು ತೆಗೆದುಕೊಂಡರೆ ಅವನು ಉಂಡದ್ದಲ್ಲ, ಅದು ನಿತ್ಯವಾಗಿ ಉಪವಾಸವೇ. ಅದು ಸರಿ, ನಾನು 100 ಮಕ್ಕಳ ತಾಯಿ, ನೀವು ಹೇಗೆ ಬ್ರಹ್ಮಚಾರಿಗಳಾದಿರಿ ಅಂತ ಕೇಳಿದ್ಲು. ಯಾವತ್ತಾದರೂ ದೈಹಿಕ ಆಕರ್ಷಣೆಗೆ ಕಾಮಕ್ಕೆ ಬಿದ್ದು ನಿನ್ನೊಂದಿಗೆ ಸೇರಿರೋ ನೆನಪಿದೆಯೇನು ಅರುಂಧತಿ ಅಂತ ಕೇಳಿದರು ವಸಿಷ್ಠರು. ಎಂಥ ಬ್ರಹ್ಮಚಾರಿ ರೀ! ನಾಚಿಬಿಟ್ಲು ಅರುಂಧತಿ. ನಮಗೆ ಆಕರ್ಷಣೆ ಕಾಮವೇ. ಆ ಕಾಮದಿಂದ ನಾವೇನು ಮಾಡ್ತೇವೆ? ಹಗಲು ರಾತ್ರಿ, ಗ್ರಹಣ, ಸಂಕ್ರಮಣ, ಅಮಾವಾಸ್ಯೆ, ದುರ್ದಿನಗಳು ಯಾವತ್ತಾಯ್ತೋ ಅವತ್ತು ಸೇರ್ತೀವಿ. ಅಂದಮೇಲೆ ಯಾವುದಾಯ್ತೋ ಅದು ಹುಟ್ಟತ್ತೆ. ಸಾಯೋ ತನಕ ನಾವು ಅನುಭವಿಸ್ಬೇಕು. ಆದ್ದರಿಂದ ಪುಂಸವನಾದಿ ಏನು ಗಾರ್ಭಿಕ ಸಂಸ್ಕಾರಗಳಿದೆ ಮಾಡಬೇಕಲ್ವೇ? ಸೀಮಂತೋನ್ನಯನ ಮಾಡಬೇಕಲ್ವೇ? ಇದನ್ನು ಪೀಠವೇ ಹೇಳಬೇಕು ಅಂತ ಕಾಯುವ ಅಗತ್ಯ ಇಲ್ಲ. ನಿಮ್ಮ ಪುರೋಹಿತರು ಕೇಳಿ, ಅವರು ಹೇಳ್ತಾರೆ ಎಲ್ಲವನ್ನು. ಶಾಸ್ತ್ರಗಳು ಎಷ್ಟು ಸುಲಭವಾಗಿ ಇವತ್ತು ಸಿಕ್ಕಿವೆ ಅಂದರೆ 8 ವರ್ಷದ ಹೆಣ್ಣು ಮಗು ಕೂಡ ಓದ್ತಾ ಹೋಗಬಹುದು. 8 ವರ್ಷದ ಮಗುವಿಗೆ, ಯಾವ ಗಂಡು ಮಗುವಿಗೆ ನಾವು ಉಪನಯನ ಸಂಸ್ಕಾರವನ್ನು ಕೊಡ್ತೇವೋ ಅವಳಿಗೆ ವಿವಾಹ ಆ ಕಾಲದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಇದೆ. ಯಾಕೆ? ವಿವಾಹಸ್ತು ಸಮಂತ್ರಕಃ ಧರ್ಮಶಾಸ್ತ್ರ. ಅಮಂತ್ರಕವಾಗಿ ಆಕೆಗೆ ನಾವು ಸಂಸ್ಕಾರಗಳನ್ನು ಜಾತಕರ್ಮಾದಿಗಳಲ್ಲಿ ಮಾಡಿರ್ತೇವೆ. ಏನು ಪಕ್ಷಪಾತ ರೀ! ಗಂಡು ಹುಡುಗರಿಗೆ ಮಾತ್ರ ಮಂತ್ರೋಕ್ತ ಸಂಸ್ಕಾರ, ಹೆಣ್ಮಕ್ಕಳಿಗೆ ಮಾತ್ರ ಅಮಂತ್ರಕಃ. ಏನು ನಿಮ್ಮ ಶಾಸ್ತ್ರ? ಅದಕ್ಕೆ ಗಂಡಸರು ಬರೆದಿರೋದು. ಆಯಿತು, ನೀವು ಹೆಂಗಸರು ಬರೀರಿ ಒಂದು ಶಾಸ್ತ್ರ ನೋಡೋಣ. ಪಕ್ಷಪಾತ ಇರೋದು ಗಂಡಸರಿಗಲ್ಲ, ಗಂಡಸರ ಬಗ್ಗೆ ಅಲ್ಲ. ಶಾಸ್ತ್ರಕಾರರಿಗಿರೋ ಪಕ್ಷಪಾತ ಎಲ್ಲ ಹೆಣ್ಮಕ್ಕಳ ಬಗ್ಗೆನೇ, ನಿಮ್ಮ ರಕ್ಷಣೆಗೇನೆ. ನೀವು ಚೆನ್ನಾಗಿದ್ದರೆ ಸಮಾಜ ಪೂರ್ಣ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಅವರಲ್ಲಿ ಏನಾದರೂ ಕೂಡ ಕೆಡುಕು ಉಂಟಾದರೆ ವರ್ಣಸಾಂಕರ್ಯ ಉಂಟಾಗತ್ತೆ. ಆದ್ದರಿಂದ ಸ್ತ್ರೀಗೆ ಪಕ್ಷಪಾತ. ಆ ನಸ್ತ್ರೀ ಸ್ವಾತಂತ್ರ್ಯ ಮರಹತಿ ತಗೊಂಡು ಏನು ಕಿಚ್ಚನ್ನು ಹಚ್ಚಿಬಿಟ್ರು. ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ನಾವು ದ್ವೇಷವನ್ನು, ವರ್ಣಗಳಲ್ಲಿ ದ್ವೇಷ ಹಚ್ಚಿ ಆಯಿತು, ಪರಸ್ಪರ ಮನುಷ್ಯರಲ್ಲಿ ದ್ವೇಷ ಹಚ್ಚಿ ಆಯಿತು. ಎಲ್ಲರೂ ಕಿಚ್ಚಿನಲ್ಲಿ ಕಚ್ಚಾಡಬೇಕು. ಹೆಣ್ಣು ಮಕ್ಕಳು ಗಂಡು ಮಕ್ಕಳಲ್ಲಿ ಒಂದೇ ವರ್ಣದಲ್ಲಿಯೇ, ಒಂದೇ ಜಾತಿಗಳಲ್ಲಿಯೇ ಕಿಚ್ಚನ್ನು ಹಚ್ಚಿದರು. ನೋಡಿ, ನಿಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹಾಕಿದ್ದಾರೆ. ಇದು ಮನುವಾದ. ಮನುವಷ್ಟು ಚೆನ್ನಾಗಿ ಯೋಚನೆ ಮಾಡಿದವರು ಯಾರೂ ಇಲ್ಲ. ಪಿತಾರಕ್ಷತಿ ಕೌಮಾರೆ. ಯಾಕೆ? ಹುಟ್ಟಿದ ತಕ್ಷಣ ನೀವು 18 ವರ್ಷದ ಹುಡುಗಿ ಆಗಿಬಿಡ್ತೀರೇನು? ಅಪ್ಪ ಅಲ್ವೇ ನಿಮ್ಮನ್ನು ಸಾಕೋದು? ಪಿತಾರಕ್ಷತಿ ಕೌಮಾರೆ. ಬಾಲ್ಯದಲ್ಲಿ ಅಪ್ಪ ಸಾಕಬೇಕು, ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ಸನ್ಮಾರ್ಗದಲ್ಲಿ ನಡೆಸಬೇಕು. ಆ ನಂತರ ಭರ್ತಾರಕ್ಷತಿ ಯೌವನೆ, ಗಂಡ ನಿಮ್ಮನ್ನು ಕಾಪಾಡಬೇಕು. ಇದು ಹೊಣೆಯನ್ನು ಹಾಕಿರೋದು ಗಂಡಸರ ಮೇಲೆ ವಿನ ನಿಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದಲ್ಲ. ಆ ನಂತರ ವೃದ್ಧಾಶ್ರಮಕ್ಕೆ ದಾರಿ ತೋರಿಸೋ ಮಕ್ಕಳು ಬೇಕೇ ನಿಮಗೆ?
ಸ್ವಾತಂತ್ರ್ಯ ಹರಣ ಮಾಡಿದರು, ನಾವು ಸ್ವತಂತ್ರವಾಗಿ ಬದುಕೋತೀವಿ ಅಂತ ಹೇಳ್ಬಿಟ್ಟು ಅಂತ ಅಂದರೆ ಆ ವೃದ್ಧಾಪ್ಯದಲ್ಲಿ ಏನು ಮಾಡ್ತಾರೆ? ನಿಮ್ಮನ್ನು ಬೀದಿಗೆ ಹಾಕಬಹುದು, ಇಲ್ಲ ವೃದ್ಧಾಶ್ರಮಕ್ಕೆ ಹಾಕ್ಬೋದು. ಅಂಕುಶ ಹಾಕಿರೋದು ಮತ್ತೆ ಅಲ್ಲಿಗೆ ಗಂಡಸರಿಗೇನೆ. ಯಾವ ತಾಯಿಯಂದರನ್ನು ಕೂಡ ಎಲ್ಲಾಯಿತು ಅಲ್ಲಿ ಬಿಡೋ ಹಾಗೆ ಬರೋದಿಲ್ಲ, ಕಾಪಾಡಬೇಕು. ಮಗು ವೃದ್ಧಾಪ್ಯದಲ್ಲಿ ಕಾಪಾಡಬೇಕು. ಈಗ ಹೇಳಿ, ಸ್ತ್ರೀ ಸ್ವಾತಂತ್ರ್ಯ ಮರಹತಿಗೆ ಏನು ಅರ್ಥ ಇದೆ ಅಂತ. ಹಾಗಾದರೆ ಅಮಂತ್ರಕವಾದಂತಹ ಆ ಹೋಮವನ್ನು ಜಾತಕರ್ಮಾದಿ ಸಂಸ್ಕಾರಗಳಲ್ಲಿ ಮಾಡ್ತೀರಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಸಮಂತ್ರಕ, ನಮಗೆ ಮಾತ್ರ ಅಮಂತ್ರಕವ ಅಂತ. ರೀ, ನಿತ್ಯವೂ ಪರಿಶುದ್ಧ ರೀ ನೀವು. ನಿಮಗೆ ಇನ್ನೊಂದು ಹೊಸ ಶುದ್ಧಿ ಬೇಕಿಲ್ಲ. ತೀರ್ಥೋದಕಂಚ ವನ್ನಿಷ್ಠ ನಾಣ್ಯತ ಶುದ್ಧಿ ಮರಹತಃ, ರಾಮನ ಮಾತು. ಸೀತೆ ಇಡೀ ರಾಮಾಯಣದ ಚಿತ್ರವನ್ನು ಚಿತ್ರಶಾಲೆಯಲ್ಲಿ ಬರ್ಕೊಂಡು ಎಲ್ಲಿ ತನಕ ಬಂತು ನೋಡ್ಕೊಂಡು ಬಾ ಅಂತ ಹೇಳಿ ಭಾವಭೂತಿ ಲಕ್ಷ್ಮಣನನ್ನು ಕಳಿಸ್ತಾನೆ ರಾಮನ ಮೂಲಕ. ಅಣ್ಣ, ದೇವ್ಯಾಹ ಅಗ್ನಿಶುದ್ಧಿ ಪರ್ಯಂತಮ್ ಅಂತ ಹೇಳಿ ಅಂದಾಗ ಶಟಪ್ ಅಂತಾನೆ ರಾಮ. ಏನಂತೀಯ? ಸೀತೆ ಅಂದರೆ ಸಾಮಾನ್ಯ ಅಂದ್ಕೊಂಡಿದೆಯೇನೋ? ಅದೊಂದು ತೀರ್ಥೋದಕ ಕಣೋ, ಅದು ಗಂಗೆ ಕಣೋ, ಅದು ಅಗ್ನಿ ಕಣೋ. ಅಗ್ನಿಯನ್ನು ಶುದ್ಧಿ ಮಾಡೋದಕ್ಕೆ ಇನ್ನೊಂದು ಬೇಕೇನು ವಸ್ತು, ಗಂಗೆಯನ್ನು ಶುದ್ಧಿ ಮಾಡೋದಕ್ಕೆ ಇನ್ನೊಂದು ವಸ್ತು ಬೇಕೇನು? ಹಾಗೆ ಸೀತೆ ಅಂತ ಹೇಳ್ತಾನೆ. ಹಾಗೆ ನೀವು ಸೋಮ, ಗಂಧರ್ವ, ಅಗ್ನಿ 3 ಜನ ನಿಮ್ಮನ್ನು ಪವಿತ್ರ ಮಾಡಿ 4ನೆಯವರಿಗೆ ತಂದು ಮನುಷ್ಯನಿಗೆ ಕೊಡ್ತಾರೆ. ಸೋಮ ಪ್ರಥಮೋ ವಿವಿಧೆ, ಗಂಧರ್ವೋ ವಿವಿಧ ಉತ್ತರ, ತೃತೀಯೋ ಅಗ್ನಿಷ್ಟೇಪತಿ, ತುರ್ಯಸ್ತೆ ಮನುಷ್ಯಜಾ. ಏನು ಮಾಡ್ದ? ಸೋಮೋದ ಗಂಧರ್ವಾಯ, ಸೋಮ ಗಂಧರ್ವನಿಗೆ ಕೊಟ್ಟ, ಗಂಧರ್ವ ಅಗ್ನಿಗೆ ಕೊಟ್ಟ, ಅಗ್ನಿ ನಿಮಗೆ ಇಲ್ಲಿ ಕೊಟ್ಟ. ಸೋಮ ಏನನ್ನು ಕೊಟ್ಟ? ನಿಮ್ಮನ್ನು ರೂಪಿಗೆ ಮರಳಾಗ್ತೀವಲ್ಲ, ನಿಮಗೆ ರೂಪು ಕೊಟ್ಟವನು ಸೋಮ. ಗಂಧರ್ವ ಏನು ಕೊಟ್ಟ? ನಿಮ್ಮ ಧ್ವನಿ ಇಂಪಾಗಿ ಎಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ ಅಂದ್ಬಿಟ್ರೆ ಸಾಕು, ಒಬ್ಬಿ ಹೋಗ್ಬಿಡ್ತೀರಿ. ಆ ಗಾಂಧರ್ವರು ನಿಮಗೆ ಕೊಟ್ಟಿರೋದೇನೋ ಒಳ್ಳೆಯ ಧ್ವನಿಯನ್ನು ಕೊಟ್ಟರು. ಪಾವಕಃ ಸರ್ವಮೇಧ್ಯತ್ವಂ, ನಿಮಗೆ ಸರ್ವಮೇಧ್ಯತ್ವನ್ನ ಶುಚಿಯನ್ನು ಯಾವ ಅಗ್ನಿದೇವ ಕೊಟ್ಟನೋ ಅಂದಮೇಲೆ ಮೇಧ್ಯ ವೈ ಯೋಷಿತ ಸ್ಮೃತಃ, ಧರ್ಮಶಾಸ್ತ್ರದ ಮಾತು. ನೀವು ಸದಾ ಶುದ್ಧರೇ. ನಿಮಗೆ ಯಾಕೆ ಇನ್ನೊಂದು ಶುದ್ಧಿಕಾರಕ ಮಂತ್ರ ಬೇಕು? ಹಾಗಾಗಿ ನಾವು ಅಮಂತ್ರಕವಾಗಿಯೇ ಹೋಮವನ್ನು ಮಾಡ್ತೇವೆ. ನಿಮಗೆ ಶುದ್ಧಿಗೆ ಇನ್ನೊಂದು ವಸ್ತು ಬೇಕಿಲ್ಲ. ಹಾಗಾದರೆ ಚೌಲಕರ್ಮ ನಿಮಗಿಲ್ಲ, ಉಪನಯನ ಕರ್ಮ ಇಲ್ಲ ನಿಮಗೆ. ಹಾಗಾದರೆ ಮಂತ್ರೋಕ್ತವಾದಂತಹ ಕರ್ಮ ನಿಮಗೆ ಯಾವುದಾದ್ರೂ ಒಂದು ಬೇಕಲ್ಲ. ಅದು ವೇದಾಧ್ಯಯನ, ಶಾಸ್ತ್ರಗಳ ಅಧ್ಯಯನ, ವೇದಾಂತಾದಿ ಅಧ್ಯಯನ ಎಲ್ಲವಕ್ಕೂ ಕೂಡ ಹೇಗೆ ಗಂಡು ಮಕ್ಕಳಿಗೆ ಉಪನಯನ ಸಂಸ್ಕಾರವಿದೆಯೋ, ಮಂತ್ರೋಕ್ತವಾಗಿ ನಿಮಗೆ ವಿದ್ಯಾ ಸಂಸ್ಕಾರವೇ ವಿವಾಹ. ಅದಕ್ಕೆ 8ನೆಯ ವರ್ಷಕ್ಕೇ ವಿವಾಹ ಅಂತ ಹೇಳಿದ್ದಾರೆ. ಬಾಲ್ಯ ವಿವಾಹವನ್ನು ತೆಗೆದರು. ಪ್ರೌಢ ವಿವಾಹದಲ್ಲಿ ಎಲ್ಲವೂ ಚೆನ್ನಾಗಿದೆಯಾ? ಮದುವೆ ಮಾಡಿಕೊಂಡು 2ನೇದು 3ನೇದು ಆಯ್ಕೆ ಮಾಡ್ಕೋತೀವಲ್ಲ, ಇದು ಚೆನ್ನಾಗಿದೆಯಾ? ಪ್ರೌಢ ವಿವಾಹದಲ್ಲಿ ಯಾರನ್ನಾಯ್ತೋ ಅವ್ರನ್ನ ಇಷ್ಟಪಟ್ಟು ಕಂಡವ್ರಿಗೆ ಕೊಡೋವಂಥದ್ದು. ಸಕೃತ್ ಪ್ರದೀಯತೆ ಕನ್ಯಾ, ಹೆಣ್ಣು ಮಗುವನ್ನು 2ನೇ ಸಾರಿ ಕೊಡೋಕ್ಕೆ ಬರುತ್ತೇನ್ರಿ? ಕೊಟ್ಟಿರೋ ಈ ಉಂಗುರವನ್ನು ನಮ್ಮ ಶಂಕರನಾರಾಯಣ ಭಟ್ರಿಗೆ ಕೊಟ್ಟೆ ಅಂತ ಇಟ್ಕೊಳ್ಳೋಣ, ವಾಪಸ್ ತಗೊಂಡು ಆ ಪಕ್ಕದವ್ರಿಗೆ ಕೊಡೋಕ್ಕೆ ಬರುತ್ತೇನು? ಕನ್ಯೆಯನ್ನು ಒಬ್ಬಳಿಗೆ ದಾನ ಮಾಡಿ ಮತ್ತೆ ಪಡೆದು ಇನ್ನೊಬ್ಬರಿಗೆ ಕೊಡೋದಕ್ಕೆ ಅದೇನು ವಸ್ತುವೇನ್ರಿ? ವಸ್ತುವನ್ನೇ ಕೊಡೋಕ್ಕೆ ಬರೋಲ್ಲ, ಹೆಣ್ಣು ಮಗುವನ್ನು ಇನ್ನೂ ಮೊದಲು ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರೌಢ ವಿವಾಹದಲ್ಲಿಯೂ ಇಷ್ಟೇ ಸಮಸ್ಯೆಗಳಿದೆ, ಬಾಲ್ಯ ವಿವಾಹದಲ್ಲಿಯೂ ಸಮಸ್ಯೆ ಇದೆ. ಆದರೆ 8 ವರ್ಷಕ್ಕೆ ವಿವಾಹ ಮಾಡಿ 16-18 ವರ್ಷದ ತನಕ ತಂದೆಯ ಮನೆಯಲ್ಲಿಯೇ ಇದ್ದು ಒಳ್ಳೆಯ ಶಿಕ್ಷಣವನ್ನು ಪಡೆದು ಆನಂತರ ಗರ್ಭವತಿಯಾಗುವುದಕ್ಕೆ ಯೋಗ್ಯತೆ ಬಂದ ಮೇಲೆ ಗಂಡನ ಮನೆಗೆ ಕಳಿಸ್ತಿದ್ರು, ಮೊದಲೇ ಕಳಿಸ್ತಿರಲಿಲ್ಲ. ಈಗ ಹೇಳಿ, ಯಾವುದು ಸಮಂಜಸವಾಗಿತ್ತು, ಯಾವುದು ವೈಜ್ಞಾನಿಕವಾಗಿತ್ತು? ಕಾಲೇಜಿಗೆ ಶಾಲೆಗೆ ಕಳಿಸಿದಾಗ ಆ ಕಾಲದಲ್ಲೇ ಮೊಬೈಲನ್ನು ನೋಡ್ತಾ, ಬ್ಯಾಡದ್ದನ್ನು ನೋಡ್ತಾ, ಮನೆಯಲ್ಲಿಯೂ ಬಂದು ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡ್ಬಿಟ್ಟು ಏನನ್ನು ಬೇಕಾದರೂ ನೋಡ್ತಾ ಸಿಕ್ಕಿದವರ ಜೊತೆಯಲ್ಲಿ ಹೋಗುವಂಥ ಈ ಪ್ರೌಢ ವಿವಾಹ ವ್ಯವಸ್ಥೆ ಸರಿ ಇದೆಯಾ? 2ರಲ್ಲೂ ದೋಷ ಇದೆ. ಇಂದಿಗೂ ಅನೇಕ ಕುಟುಂಬಗಳಲ್ಲಿ ಆ ಪದ್ಧತಿಯೂ ಇದೆ. ಅದು ಅಂದಂದಿನ ಆ ಕಾಲಘಟ್ಟದಲ್ಲಿ ಎಲ್ಲವೂ ಸರಿಯಾಗ್ತಾ ಹೋಗುತ್ತೆ. ಕಾನೂನಿನ ದೃಷ್ಟಿಯ 18 ಆಗಬೇಕು, 18ಕ್ಕಾದರೂ ಮಾಡೋಣ. 18 ಆಗ್ತಿದ್ದಾಗೆ ನಿನಗೆ 18 ಆಗಿದೆ, ಯೋಗ್ಯ ವರನನ್ನು ನಾನು ನೋಡಿದ್ದೇನೆ. ಈ ವರನ ಹುಡುಕಾಟ ಇದೆಯಲ್ಲ, ಈ ವರನ ಹುಡುಕಾಟ ದೊಡ್ಡ ಸಮಸ್ಯೆ ಆಗುತ್ತಿದೆ. ಯಾರನ್ನು ಆರಿಸ್ಕೋಬೇಕು, ಈ ಮಗು ಅಲ್ಲ ಸರಿಯಾಗಿರ್ತಾಳೋ ಇಲ್ವೋ, ಈ ಚಿಂತನೆಯಲ್ಲಿಯೇ ಅಪ್ಪ ಅವನ ಆಯುಷ್ಯವನ್ನು ಕಳ್ಕೊಂಡು ಹೋಗ್ಬಿಡ್ತಾನೆ. 25 ಆಯಿತು ಕಣೆ, ಇನ್ನೂ ಎಷ್ಟು ದಿವಸನೇ, ನನಗೆ 61 ಕಣೆ ಅಂದರೆ, ಅಪ್ಪ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ,
ಅಂದರೆ ಮಗುವನ್ನು ಪಡೆಯುವ, ಮಗುವನ್ನು ಸಾಕುವ ಎಲ್ಲ ಯೋಗ್ಯತೆಯು ಹೋದ ಮೇಲೆ ಆ ನಂತರ ಅಪ್ಪ ನಾನು ವಿವಾಹಕ್ಕೆ ಸಿದ್ಧವಾಗಿದ್ದೇನೆ ಅಂದರೆ ಅಲ್ಲೆಲ್ಲೋ ಸಿಗತ್ತೇನೋ ಗಿರಿನಗರದಲ್ಲಿ? ಖಂಡಿತ ಸಿಗೋದಿಲ್ಲ. ಆದ್ದರಿಂದ ಈ ಒಂದು ಪೀಠದ ಸನ್ನಿಧಿಯಲ್ಲಿ ನಾನು ಎಲ್ಲರ ಒಂದು ಗಮನವನ್ನು ಸೆಳೆಯೋದು ಅಂದರೆ ಕಾಲಕ್ಕೆ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಈ ವೈದಿಕ ಪರಂಪರೆ ಏನಿದೆ, ಜಗತ್ತನ್ನು ಆಳುವ ಏಕಮಾತ್ರ ಪರಂಪರೆ ರೀ. ನಮ್ಮಲ್ಲಿ ತಪಸ್ಸಿನ ಜೊತೆಗೆ ನಿಗ್ರಹ ಅನುಗ್ರಹ ಶಕ್ತಿ ಇರುತ್ತೆ. ಎಲ್ಲೋ ಪೆಹಲ್ಗಾಮಲ್ಲಿ ಶಿವಮೊಗ್ಗದ ಮಂಜುನಾಥರಾಯರನ್ನು ನೀನು ಯಾವ ಜಾತಿ ಅಂತ ಕೇಳಿ, ಕಲ್ಮಾ ಓದು ಅಂತ ಹೇಳಿ, ಇವನು ಹಿಂದೂ ಅಂತ ಹೇಳಿ ನೆತ್ತಿಗೆ ಬುಲೆಟ್ಟಿನಿಟ್ಟು ಹೊಡೆದ್ನಲ್ಲ, ಅಲ್ಲಿರ್ತಕ್ಕಂಥವನನ್ನು ನಾನಿಲ್ಲಿ ನನ್ನ ಯಜ್ಞವೇದಿಯ ಮಧ್ಯೆ ದಕ್ಷಿಣಾಗ್ನಿಯಲ್ಲಿ ಅವನ ಮನಸ್ಸನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಆಹುತಿಯನ್ನು ಕೊಟ್ಟರೆ ಅಲ್ಲಿ ಅವನು ಸ್ಫೋಟವಾಗಿ ಹೋಗ್ತಾನೆ. ಆ ಶಕ್ತಿ ನಮ್ಮ ಅಗ್ನಿಹೋತ್ರಕ್ಕಿದೆ. ದಕ್ಷ ಯಜ್ಞದಲ್ಲಿ ಏನಾಯಿತು? ದಕ್ಷ ಯಜ್ಞದಲ್ಲಿ ಇಡೀ ಇವನ ಸೇನೆ, ಯಾರ ಸೇನೆ? ನಂದಿಕೇಶ್ವರನ ಸೇನೆ ಬಂದಾಗ ಅಲ್ಲಿರ್ತಕ್ಕಂಥ ಋಷಿಗಳು ದಕ್ಷಿಣಾಗ್ನಿಗೆ ಹೋಮವನ್ನು ಮಾಡಿಬಿಟ್ರು. ಮಾಡಿದ ಕೂಡಲೇ ಅಲ್ಲಿಂದ ಸೈನಿಕರು ಎದ್ದರು, ಇವನ್ನೆಲ್ಲ ಓಡಿಸಿದರು. ಆದ್ದರಿಂದ ಈ ಅಗ್ನಿಹೋತ್ರಾದಿಗಳಿಗೆ, ಉಪಾಸನ ವೈಶ್ವದೇವಾದಿಗಳಿಗೆ ನಮ್ಮ ಆಚಾರದ ಮೂಲಕ ಭಾಳ ಚೆನ್ನಾಗಿ ಹೇಳಿದರು. ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ ವೇದೋಖಿಲಂ ಧರ್ಮ ಮೂಲಂ. ಧರ್ಮಕ್ಕೆಲ್ಲ ಮೂಲ ವೇದವೇನೆ. ಈ ಧರ್ಮ ಅನ್ನೋ ಶಬ್ದ ಇದೆಯಲ್ಲ, ನನ್ ಆಫ್ ದ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್ ಕ್ಯಾನ್ ಎಕ್ಸ್ಪ್ಲೈನ್ ಆರ್ ಡಿಫೈನ್ ದ ವರ್ಡ್ ಧರ್ಮ. ಇದನ್ನು ಪ್ರೊಫೆಸರ್ ಪಿ ವಿ ಕಾಣೆಯವರು ಆರಂಭದಲ್ಲೇ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಶುರು ಮಾಡ್ತಾರೆ. ಯಾವ ಭಾಷೆಯೂ ಈ ಶಬ್ದವನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ ರೀ. ಇಂಥ ಒಂದು ಸನ್ನಿಧಿಗೆ ಬಂದು ಈ ಒಂದು ಶಾಸನತಂತ್ರ ಸಮಾವೇಶದಲ್ಲಿ ಪಾಲ್ಗೊಂಡು ಪ್ರೇರಿತರಾಗಿ ನಾವು ಈ ಒಂದು ಮಠಕ್ಕೆ ಗುರುಗಳ ಅನುಗ್ರಹ ಪಾತ್ರ ಆಗಬೇಕಾದ್ರೆ ಒಂದಷ್ಟು ಸೇವೆ ನಾವು ಮಾಡಬೇಕು ಅಂತ ನಾವು ಬಂದಿದ್ದೀವಲ್ಲ, ಇದು ಧರ್ಮ. ಒಬ್ಬ ಬ್ರಾಹ್ಮಣನಾಗಿ ಒಂದಷ್ಟು ಕರ್ಮ ಇದೆ, ಕರ್ತವ್ಯ ಇದೆ, ಅದು ಧರ್ಮ. ಸ್ತ್ರೀಯಾಗಿ ಒಂದಷ್ಟು ಕರ್ತವ್ಯ ಇದು ಕರ್ಮ. ಆ ಧರ್ಮ, ಕರ್ಮ, ಪಾಪ ಪುಣ್ಯಗಳ ಕಲ್ಪನೆ ಇದೆಲ್ಲವನ್ನೂ ಮಿಶ್ರಣ ಮಾಡಿ ದೊಡ್ಡ ಒಂದು ವಿಶ್ವವನ್ನು ತೆರೆದಿಟ್ಟಿರ್ತಕ್ಕಂಥ ಶಬ್ದ ಧರ್ಮ. ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥ ಏಕಮಾತ್ರ ಒಂದು ವ್ಯವಸ್ಥೆ. ನಮಗೆ ಪುಣ್ಯಸ್ಯ ಫಲಮಿಚ್ಛಂತಿ, ನಮಗೆ ಪುಣ್ಯದ ಫಲ ಬೇಕು. ರಾಘವೇಶ್ವರ ಸ್ವಾಮಿಗಳು ನಮಗೆ ಒಂದು ಹೋದ ತಕ್ಷಣ ನಮ್ಮನ್ನು ಅಲ್ಲಿಂದಲೇ ಗುರುತಿಸಿ ಕರೆದು ನಮ್ಮನ್ನು ಗೌರವ ಮಾಡಿ ಕೊಟ್ಟರು. ಏನು ಆನಂದ ಅಂತ. ಯಾವುದೋ ದೊಡ್ಡವ್ರು ಹಾಕಿರೋ ಒಂದು ಶಾಲ್ ತೊಗೊಂಡು ಬಂದು ಹಾಕ್ಕೊಬಂದು ಕರೆಸ್ಕೊಂಡ್ಬಿಟ್ರು. ಪೀಠಕ್ಕಾಗಿ ಏನೂ ಮಾಡೋದಿಲ್ಲ. ಪುಣ್ಯದ ಫಲ ಅವರು ಗುರುತಿಸ್ಬೇಕು. ಅದಕ್ಕಾಗಿ ನಾವು ಶ್ರಮ ಪಡೋದಿಲ್ಲ ಅಂದರೆ ಹೇಗ್ರಿ ಆಗತ್ತೆ? ಪುಣ್ಯದ ಫಲ ಬೇಕಾ? ಪುಣ್ಯ ಕಾರ್ಯವನ್ನೂ ಮಾಡಬೇಕಾಗತ್ತೆ. ನ ಪಾಪ ಫಲಮಿಚ್ಛಂತಿ, ನಮಗೆ ಪಾಪದ ಫಲ ಬೇಡ. ಪಾಪಂ ಕುರುವಂತಿ ಯತ್ನತಃ, ಪ್ರಯತ್ನಪೂರ್ವಕವಾಗಿ ಪಾಪಾಚರಣೆಯನ್ನು ಮಾಡ್ತೇವೆ. ಆದ್ದರಿಂದ ಪಾಪಕರ್ಮವನ್ನು ಮಾಡದೆ ಪುಣ್ಯಕರ್ಮವನ್ನು ಮಾಡುತ್ತಾ, ಪಾಪದ ಫಲವನ್ನೂ ಕೂಡ ನಿರೀಕ್ಷಿಸದೆ ಪುಣ್ಯದ ಫಲವನ್ನು ಕೂಡ ಪಡೀತಾ, ಸಂಸಾರದಲ್ಲಿ ನಮ್ಮ ಋಷಿಗಳಿಗೆ ಕೊಟ್ಟಿರ್ತಕ್ಕಂಥ ಏನು ಆರ್ಷ ಪರಂಪರೆಯ ವ್ಯವಸ್ಥೆ ಇದೆ ಅದರಲ್ಲಿ ನಾವು ಇದ್ದುಕೊಂಡು ನಮ್ಮ ಕಾಲವನ್ನು ನಮ್ಮ ಆತ್ಮೋದ್ಧಾರಕ್ಕೆ ನಾವು ಏನು ಬಳಸ್ತೇವೆ ಅದನ್ನು ಮಾಡಿಕೊಂಡು, ಆನಂತರ ಇನ್ನೂ ಕಾಲವೂ ಉಳಿಯುತ್ತೆ, ದ್ರವ್ಯವೂ ಉಳಿಯುತ್ತೆ. 3 ವರ್ಷಗಳ ಕಾಲ ಆದಾಯ ಅವನಿಗೆ ಒಂದೇ ವರ್ಷ ಬರ್ತಾ ಇದ್ದರೆ ಒಂದು ಸೋಮಯಾಗವನ್ನು ಮಾಡುವಂಥ ಧರ್ಮಶಾಸ್ತ್ರ ಹೇಳುತ್ತೆ. ನಮಗೆ ಹಣ ಇದು ಊಟ ಇಷ್ಟೇ ಸಾಕು. ನಮಗೆ ಇವತ್ತು ಅಲ್ಲಿ ಅವಲಕ್ಕಿ ಹಾಕಿದರು, ಮತ್ತು ಇಡ್ಲಿ ತಂದರು. ಇಡ್ಲಿ ಬೇಡವಾಯಿತು ನನಗೆ. ಕಾರಣ ಇಷ್ಟೇ ನಮ್ಮ ಆಹಾರದ ಹಠ. ನೀವು ಹಣದ ವಿಷಯದಲ್ಲಿ ನೋ ಕಾಂಪ್ರಮೈಸ್. ನೀವು ಎಷ್ಟು ಕೊಟ್ಟರೂ ಕೂಡ ಇನ್ನೊಂದು ಸ್ವಲ್ಪ ಬೇಕಾಗತ್ತೆ, ಇನ್ನೊಂದು ಸ್ವಲ್ಪ ಬೇಕಾಗತ್ತೆ ಅಂಥೇಳಿ ಅಂತ ನೀವು ಎಷ್ಟಾದರೂ ಕೊಡಿ, ನಮಗೆ ಮಾತ್ರ ಅದರಲ್ಲಿ ತೃಪ್ತಿ ಆಗೋದಿಲ್ಲ. ಆದರೆ 1 ವರ್ಷದ ಆದಾಯವನ್ನು ಒಂದೇ ವರ್ಷಕ್ಕೆ ನಾವು ಮುಗಿಸ್ತಿದ್ದೀವಾ? ಯಾಕೆಂದರೆ ಮನೇನ ಗೋಡೌನ್ ಮಾಡ್ಕೋಬೇಕಲ್ಲ. ಈಗಂತೂ 1,40,000 ರೂಪಾಯಿ ಆಗ್ತಾ ಬರ್ತಾ ಇದೆ ಬಂಗಾರ. ಅದಕ್ಕೊಂದಷ್ಟು ಹಾಕು, ಬೆಳ್ಳಿಗೊಂದಷ್ಟು ಹಾಕು. ಆಮೇಲೆ ಎಂಥ ಮಹಾದಾನಿಗಳು ಅಂದರೆ ಇಂಥ ಸನ್ನಿಧಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡುವಾಗ ಕೊಡಬೇಕು ಅನಿಸೋದಿಲ್ಲ. ಎಲ್ಲಿಟ್ಟಿದ್ದೀವಿ ಅಂತಲೂ ಹೇಳ್ದೇನೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಹೊರಟೇ ಹೋಗ್ಬಿಡ್ತೀವಿ. ಮಹಾದಾನಿಗಳು ಅಷ್ಟನ್ನು ಒಪ್ಪಿಸಿ ಹೋಗ್ಬಿಡ್ತೀವಿ. ಯಾರು ತಗೋತಾರೋ ಏನೋ. ಇದ್ದಾಗಲೇ ಶಕ್ತಿ ಇದ್ದಾಗ, ವಿವೇಕವಿದ್ದಾಗ ಆ ಹಣವನ್ನು ಸರಿಯಾದಂತಹ ಮಾರ್ಗದಲ್ಲಿ ವಿನಿಯೋಗಿಸಿ, ಅದಕ್ಕೆ ಒಂದು ಧರ್ಮದ ಒಂದು ಮಾರ್ಗ ಇದೆ. ನಮಗೆ ವೈಯಕ್ತಿಕವಾಗಿ ನಾವು ಎಲ್ಲವನ್ನೂ ಬಳಸ್ತೇವೆ. ಅದನ್ನೇನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಹೆಂಡತಿಗೆ ಏನೋ ತಂದುಕೊಟ್ಟ, ತನ್ನ ಮನೆ ಮಕ್ಕಳಿಗೆ ಏನೋ ತಂದುಕೊಟ್ಟ, ಯಾರೂ
ಯಾರೂ ಕೂಡ ಯಾವ ಸನ್ಮಾನವನ್ನು ಮಾಡೋದಿಲ್ಲ. ನಿಮ್ಮ ಮನೇಲಿ ನೀವು ಏನು ಮಾಡಿದ್ದೀರಿ ಅಂತ ಕೇಳಿದೆ. ಸಮಾಜಕ್ಕೆ, ಜಗತ್ತಿಗೆ ನೀವು ಏನು ಮಾಡಿದ್ದೀರಿ ಅನ್ನೋದನ್ನು ಮಾತ್ರ ಗುರುತಿಸ್ತಾರೆ. ಆದ್ದರಿಂದ ಸಮಾಜ ಬಹಳ ದೊಡ್ಡದಿದೆ, ನಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತಿದೆ. ನಾವು ಇಲ್ಲಿ ನಮ್ಮ ಶಂಕರಾಚಾರ್ಯರ ಗೀತಾ ಭಾಷ್ಯದ ಅವತರಣಿಕೆಯಲ್ಲಿ, ಆರಂಭದ ಪೀಠಿಕೆಯಲ್ಲಿ, ರಕ್ಷಿತೇ ಹಿ ಬ್ರಾಹ್ಮಣ್ಯೆ ರಕ್ಷಿತಂ ಸ್ಯಾದ್ ವೈದಿಕೋ ಧರ್ಮ ತದಧೀನತ್ವಾದ್ ವರ್ಣಾಶ್ರಮ ಭೇದಾನಾಂ 4ನೇ ಅಧ್ಯಾಯದಲ್ಲಿ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಅನ್ನುವಂಥ ಜಾಗದಲ್ಲಿ ಬ್ರಹ್ಮಕ್ಷತ್ರೇ ಪರಿಪಾಲಿತೆ ಜಗತ್ ಪರಿಪಾಲಯಿತುಂ ಅಲಂ. ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ಹೇಳಿದ್ನಲ್ಲ, ಆ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಬ್ರಾಹ್ಮಣರು, ಕ್ಷತ್ರಿಯರು ಸೇರಿ ಜಗತ್ತನ್ನು ಆಳೋದಿದೆಯಲ್ಲ, ಹಾಗಾಗಬೇಕು ಅನ್ನೋಂಥದ್ದು ನನ್ನ ಮನಸ್ಥಿತಿ. ಅದಕ್ಕೆ ಏನನ್ನು ಮಾಡಬಹುದು? ಈ ಶಾಸನ ತಂತ್ರ, ನಮ್ಮ ಗುರುಗಳ ಮನಸ್ಥಿತಿ ಏನಿದೆ, ಈ ಒಂದು ಮಂಡಲದ ಒಂದು ಕಲ್ಪನೆ ಏನಿದೆ, ಇದರ ಮೂಲಕ ನಾವು ಶಾಸನ ತಂತ್ರವನ್ನು ಕೇವಲ ಜಿಲ್ಲೆ, ರಾಜ್ಯ, ದೇಶ ಅಲ್ಲ, ಪ್ರಪಂಚವನ್ನು ಆಳುವಂತಹ ಚಕ್ರವರ್ತಿ ನಮ್ಮಿಂದ ಹೊರಡಬೇಕಾಗಿದೆ. ಅಂಥ ಒಬ್ಬ ಮಹಾತ್ಮನನ್ನು ನಾವು ಸೃಷ್ಟಿಸಬೇಕಾಗಿದೆ. ಕಾಲಘಟ್ಟ ತುಂಬ ಕೆಡ್ತಾ ಹೋಗ್ತಾ ಇದೆ. ಅದನ್ನು ನೋಡ್ತಾನೇ ಇದ್ದೀವಿ. ಏನನ್ನು, ಯಾರ ತುಷ್ಟೀಕರಣ ನಡೀತಿದೆ, ನಾವು ಯಾವ ಉದ್ದೇಶದಿಂದ ಮತವನ್ನು ಚಲಾವಣೆ ಮಾಡಿ ಎಂಥವರನ್ನು ಆರಿಸಿ ತಂದಿದ್ದೇವೆ. ಇದು ಹೋಗಿ ಧರ್ಮದ ಆಧಾರದ ಮೇಲೆ ಇಡೀ ರಾಷ್ಟ್ರ ನಿಲ್ಲಬೇಕಾಗಿದೆ. ಎಲ್ಲರಿಗೂ ಅವರವರ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ. ನಾವು ಜಾಸ್ತಿ ಜನ ಇದ್ದೇವೆ, ಕಡಿಮೆ ಜನವನ್ನು ನಾವು ಆಳಬೇಕು ಅನ್ನುವಂಥದ್ದಲ್ಲ. ವಿವೇಕದಿಂದ ಶಾಸ್ತ್ರಾನುಸಾರವಾಗಿ ನಮ್ಮ ಮನು, ಯಾಜ್ಞವಲ್ಕ್ಯ, ಪರಾಶರ, ನಾರದ, ಗೌತಮ ಏನು ಸಾಮಾನ್ಯದ ಸಂವಿಧಾನವನ್ನು ನಮಗೆ ಕೊಟ್ಟಿಲ್ಲ. ಈ ಇರ್ತಕ್ಕಂಥ ಸಂವಿಧಾನದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ರಾಹ್ಮಣರಿದ್ದರು. ಅಧ್ಯಕ್ಷರು ಯಾರಿದ್ದರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅದು ಅವರೊಬ್ಬರೇ ಅಲ್ಲ, ಅಧ್ಯಕ್ಷರು ಇರಬೇಕು ಅಂದರೆ ಒಂದು ಕಮಿಟಿ ಇರುತ್ತಲ್ಲ. ಸಂವಿಧಾನ ಕಮಿಟಿಯ ರಚನೆಯಲ್ಲಿ ನಮ್ಮವರು ಕೂಡ ಇದ್ದರು. ಮನ್ವಾದಿ ಋಷಿಗಳಿದ್ದಾರಲ್ಲ, ಅವರು ಸಾಮಾನ್ಯರಲ್ಲ, ಅವರು ತಮಗಾಗಿ ಮಾಡಿಕೊಂಡಿದ್ದಲ್ಲ, ತಮ್ಮ ಆಳ್ವಿಕೆಯ ವ್ಯವಸ್ಥೆಗೆ ಮಾತ್ರ ಸೀಮಿತವಾಗಿದ್ದಲ್ಲ. ಆ ಸಂವಿಧಾನ ಸಾರ್ವಕಾಲಿಕವಾಗಿತ್ತು. ಶಿಕ್ಷೆಯನ್ನು, ಎಂಥ ಅದ್ಭುತವಾದ ಶಿಕ್ಷೆಯನ್ನು ಕೊಡ್ತಾಯಿದ್ರು. ಆ ಶಿಕ್ಷೆಯಿಂದ ಮತ್ತೆ ಅವನು ಮಾಡೋದಲ್ಲ, ಶಿಕ್ಷೆ ಕೊಡೋದು ಒಂದು ಪುಣ್ಯದ ಕೆಲಸ ಅನ್ನೋ ಸಾಮಾನ್ಯ ಜ್ಞಾನವೂ ಯಾರಿಗೂ ಇಲ್ಲ ರೀ. ಹೌದಾ? ಹೌದು. ತಪ್ಪಿಗೆ ಸರಿಯಾದಂತಹ ಯೋಗ್ಯವಾದಂತಹ ಶಿಕ್ಷೆಯನ್ನು ಕೊಡದೆ ಹೋದರೆ ಆ ಪಾಪವನ್ನು ರಾಜ ಹೊರಬೇಕಾಗಿದೆ. ಯಾರು ರಾಜರು? ಈಗ ಪ್ರಜಾಪ್ರಭುತ್ವದಲ್ಲಿ ನಾವೇ ತಾನೇ ರಾಜರು. ಅದಕ್ಕಾಗಿ ಇಷ್ಟು ಎಲ್ಲರ ಪಾಪವನ್ನು ನಾವು ಹೊರುವಂತಹ ದೈನ್ಯ ಸ್ಥಿತಿಗೆ ಬಂದಿದ್ದೇವೆ. ಆದ್ದರಿಂದ ಅದಂಡ್ಯಾನ್ ದಂಡಯನ್ ರಾಜ, ಅದಂಡ್ಯರನ್ನು ದಂಡನೆ ಮಾಡಬಾರ್ದು. ದಂಡ್ಯಾಂಶ್ಚೈವ ಅದಂಡಯನ್, ಎರಡನೇದೇ ನಡೀತಿರೋದು. ಎಂತೆಂಥ ಕ್ರೂರಿಗಳು ಎಲ್ಲ ಜೈಲಿನಿಂದ ಹೊರಗೆ ಬರ್ತಾ ಇದ್ದಾರೆ. ಜೈಲಿನಲ್ಲಿ ಇರಬೇಕಾದವರೆಲ್ಲ ಹೊರಗಿದ್ದಾರೆ. ಎಲ್ಲರೂ ಕೂಡ ಜಾಮೀನಿನ ಮೇಲೆ ಹೊರಗೆ ಬರೋದು. ಅವರು ಇರೋ ತನಕನೂ ಕೇಸ್ ನಡೆಯುತ್ತೆ, ಅವ್ರು ಹೋದ ಮೇಲೆ ಏನೋ ತೀರ್ಮಾನವಾಗತ್ತೆ. ಅಂದರೆ ಮರಣೋತ್ತರ ಶಿಕ್ಷೆ ಯಾರಿಗೆ ಕೊಡಬೇಕೋ ಇದು. ಕೌಟಿಲ್ಯ ಹೇಳ್ತಾನೆ, ಶಾರೀರ ದಂಡವೂ ಬಹಳ ಮುಖ್ಯ ಅರ್ಥದಂಡದ ಜೊತೆಗೆ ಅಂಥೇಳಿ. ಬರೀ ಅರ್ಥದಂಡದಲ್ಲಿ ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದನ್ನೇ ಅವನು ತಂದು ಕಟ್ತಾನೆ. ಆ ತಂದು ಕಟ್ಟಿರ್ತಕ್ಕಂತಹ ಆ ಏನು ದಂಡ ಇದೆ, ಅದು ನಮ್ಮ ಖಜಾನೆಯನ್ನು ನಮ್ಮ ಬ್ರಾಹ್ಮಣರ ಭಾಷೆಯಲ್ಲಿ ಮೈಲಿಗೆ ಮಾಡುತ್ತೆ. ಖಜಾನೆಯನ್ನು ಮೈಲಿಗೆ ಮಾಡಿದರೆ ಆ ಖಜಾನೆಯಿಂದ ಹೊರಗೆ ಹೊರಡ್ತಕ್ಕಂಥದ್ದು ಬೊಕ್ಕಸದಿಂದ ಅವು ಕೂಡ ಅಶುಚಿಯೇ. ಆದ್ದರಿಂದ ಅವನಿಗೆ ಶಾರೀರ ದಂಡವನ್ನು ಕೊಡಬೇಕು. ಅವನು ಎಂಥ ದೊಡ್ಡವನಾದರೂ ಕೂಡ ಶಾರೀರ ಶಿಕ್ಷೆ ಆಗಬೇಕು. ಒಂದು. ಎರಡನೇದಾಗಿ ಅವನಿಂದ ಏನನ್ನು ದಂಡ ವಸೂಲಿ ಮಾಡ್ತಾ ಇದ್ದ ರಾಜ, ಅದನ್ನು ಬ್ರಾಹ್ಮಣರಿಗೆ ಹಂಚ್ತಾ ಇದ್ದ, ಋಷಿಮುನಿಗಳಿಗೆ ಹಂಚ್ತಾ ಇದ್ದ. ಆ ಋಷಿಮುನಿಗಳು ಕೂಡ ಮತ್ತೆ ಅದನ್ನು ಹಂಚ್ತಾ ಇದ್ದರು. ಹೀಗೆ ಆ ಪಾಪದ ಫಲ ಕಡಿಮೆಯಾಗಿ ಅವರವರ ತಪಸ್ಸಿನಿಂದ ಸಮಾಜ ಮತ್ತೆ ಸುಸ್ಥಿತಿಯಲ್ಲಿರ್ತಾ ಇತ್ತು. ಆದ್ದರಿಂದ ಶಿಕ್ಷೆ ಕೊಡುವುದು ಕೂಡ ಒಂದು ಪುಣ್ಯದ ಕೆಲಸ. ಅದನ್ನು ರಾಜ ಅವನಿಗೆ ಕೊಡಲೇಬೇಕು. ಶಿಕ್ಷೆ ಯಾಕೆ ಕೊಡಬೇಕು? ಪ್ರಾಯೋ ನಾಮ ಪಾಪಂ ಚಿತ್ತಂ ತಸ್ಯ ವಿಶೋಧನಂ. ಇದು ಮಿತಾಕ್ಷರಕಾರನ ಒಂದು ವಿವರಣೆ. ಪ್ರಾಯ ಅಂದರೆ ಪಾಪ,
ಚಿತ್ತಂ ತಸ್ಯ ವಿಶೋಧನಂ. ಈ ಪ್ರಾಯಶ್ಚಿತ್ತ ಇದೆಯಲ್ಲ, ಅದರಿಂದ ಪ್ರಾಯಶ್ಚಿತ್ತೇನ ಅಪೇತ್ಯೇನಂ, ಪಾಪವನ್ನು ಕಳ್ಕೊಳ್ಳೋದಕ್ಕೆ ಪ್ರಾಯಶ್ಚಿತ್ತ. ಆದ್ದರಿಂದ ಈಗಾಗಲೇ ಜಾಗಟೆ ಕೈಗೆ ಬರ್ತಾ ಇದೆ, ಪಾಪವನ್ನು ಕಳೆದುಕೊಳ್ಳೋದಕ್ಕೆ ಪ್ರಾಯಶ್ಚಿತ್ತ. ಹಾಗಾಗಿ ಪ್ರಾಯಶ್ಚಿತ್ತದ ಮೂಲಕ ಯಾರಾತ ತಪ್ಪು ಮಾಡಿರ್ತಾನೋ ಅವನು ಶುದ್ಧನಾಗ್ತಾನಲ್ಲ. ಅವನ ಪಾಪ ಮನಸ್ಸಿಗೆ ಅಂಟಿಕೊಳ್ತಕ್ಕಂಥ ಒಂದು ಕೊಳೆ. ಒಮ್ಮೆ ಮಾಡಿದ್ದಾನೋ, ಅನೇಕ ಬಾರಿ ಮಾಡಿದ್ದಾನೋ, ಅಥವಾ ಜ್ಞಾನತಃ ಮಾಡಿದ್ದಾನೋ, ಅಜ್ಞಾನತಃ ಮಾಡಿದ್ದಾನೋ, ಒತ್ತಡದಲ್ಲಿ ಮಾಡಿದ್ದಾನೋ, ಆದರೆ ಈ ಎಲ್ಲ ಪಾತಕಗಳನ್ನು ಕೂಡ ಕಳೆಯತಕ್ಕಂಥ ಶಕ್ತಿ ರಾಜನಿಗಿದೆ. ಅಂಥ ರಾಜರನ್ನು ನಾವು ನಮ್ಮ ತಪಸ್ಸಿನ, ತ್ಯಾಗದ, ದಾನದ, ಧರ್ಮದ ಮೂಲಕ ಮಹಾತ್ಮ ರಾಜನನ್ನು ನಾವು ನೇಮಕ ಮಾಡಬೇಕಾಗಿದೆ. ಬ್ರಾಹ್ಮಣ ದ್ವಾರ, ಕ್ಷತ್ರಿಯ ದ್ವಾರ ದೇಶಕ್ಕೆ ಉತ್ಕೃಷ್ಟರಾದಂತಹ ಒಬ್ಬ ರಾಜಾಧಿಪತಿ ಅಥವಾ ಚಕ್ರವರ್ತಿ ಬೇಕಾಗಿದೆ. ಸದ್ಯಕ್ಕಂತೂ ನಿಮ್ಮ ತಲೆಮಾರಿನಲ್ಲಿ ನರೇಂದ್ರ ಮೋದಿ ಇದ್ದಾರೆ, ಹಾಗೆಯೇ ಯೋಗಿ ಆದಿತ್ಯನಾಥ್ ಇದ್ದಾರೆ. ಅವರ ಸಂಪುಟದಲ್ಲೂ ಅಂತಹ ಬಹಳ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅಂತಹವರು ಪ್ರತಿ ರಾಜ್ಯದಲ್ಲೂ ಬರಬೇಕು. ಆಳ್ವಿಕೆ ಇನ್ನಷ್ಟು ಧರ್ಮದ ನೈತಿಕತೆಯ ಆಧಾರದ ಮೇಲೆ ನಡಿಬೇಕು, ಪಾಪ ಪುಣ್ಯದ ಭಯದ ಆಧಾರದ ಮೇಲೆ ನಡಿಬೇಕು. ಸಾಮಾನ್ಯ ಪ್ರಜೆಗಳು ಅವರವರ ಕರ್ತವ್ಯವನ್ನು, ಧರ್ಮವನ್ನು ಮಾಡೋದರಲ್ಲಿ ನಿರತರಾಗಬೇಕು ಅಂತ ಹೇಳ್ತಾ, ಈ ಒಂದು ಶಾಸನ ತಂತ್ರದಲ್ಲಿ ನನಗೆ ಇಷ್ಟು ಕಾಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ಸದ್ಗುರು ಪೀಠಕ್ಕೆ ವಂದಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ರಸಸಭಾ ಯತ್ರ ನ ಸಂತಿ ವೃದ್ಧಾಃ ನತೇ ವೃದ್ಧಾಃ ಯೇನ ವದಂತಿ ಧರ್ಮಃ ಎಂಬಂತೆ ಜ್ಞಾನದಿಂದ ವೃದ್ಧರು, ಅವರ ವಿದ್ವತ್ಪೂರ್ಣ ನುಡಿಗಳಿಗೆ ನಮ್ಮ ನಮನಗಳು. ಗುರುಪೀಠದ ಬಗೆಗಿನ ಶ್ರದ್ಧೆ ನಮಗೆಲ್ಲ ಸ್ಫೂರ್ತಿ. ಅವರಿಗೆ ಗೌರವವನ್ನು ಸಮರ್ಪಿಸಬೇಕು ಎಂಬುದಾಗಿ ಮಾತೃತ್ವಂ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ನಾಗರತ್ನ ಶರ್ಮಾ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೆ ಶಾಸನತಂತ್ರ ಅಧ್ಯಕ್ಷರು, ಶಾಸನತಂತ್ರ ಕಾರ್ಯದರ್ಶಿಗಳು ಕೂಡ ಗೌರವವನ್ನು ಸಮರ್ಪಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇವೆ.